Hello everyone, welcome to Learn with Maktoum. ಸೊ ನಮ್ಮ ಚಾನಲ್ ಅಲ್ಲಿ ನಾವು ಆಲ್ರೆಡಿ ಕ್ರೈಸ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀವಿ, ಕಂಪ್ಯೂಟರ್ ಟೀಚರ್ ಎಕ್ಸಾಮ್ಗೆ. ಹೌದಾ? ಸೊ ಅದೇ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ GPT ಕೂಡ ರಿಕ್ರೂಟ್ಮೆಂಟ್ ಶುರು ಮಾಡಿದೆ. ಸೊ ಅದರಲ್ಲಿ ಕಂಪ್ಯೂಟರ್ ಟೀಚರ್ ಎಕ್ಸಾಮಿನೇಷನ್ ಸಿಲೆಬಸ್ ಕೊಟ್ಟಿದ್ದಾರೆ. ಸೊ ಅದರ ಸಲುವಾಗಿ ನಾವು ಅದರದ್ದು ಕೂಡ ನಾವು ಪ್ರಿಪರೇಷನ್ ಶುರು ಮಾಡಬೇಕು. ಸೊ ಕಮ್ಯುನಿಟಿಯಲ್ಲಿ ಸೆಪರೇಟ್ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ದೇನೆ, ಅದರಲ್ಲಿ ಜಾಯ್ನ್ ಆಗ್ರಿ. ಅದರಲ್ಲಿ ನಾವು ನೋಟ್ಸ್ ಶೇರ್ ಮಾಡೋದಾಯ್ತು, ಟೆಸ್ಟ್ ಆಯ್ತು, ಎಲ್ಲ ಅದರಲ್ಲಿ ನಾವು ಅಪ್ಡೇಟ್ಸ್ ಕೊಡ್ತೀವಿ. ಓಕೆ, ಸೊ ಟುಡೇ let us start with the first unit. So first unit ಬಂದ್ಬಿಟ್ಟು ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ ಅಂತ ಇದೆ. ಅದರಲ್ಲಿ ಮೋಸ್ಟ್ ಫಂಡಮೆಂಟಲ್ಸ್ ಏನೇನು ಅದಾವ್ರಿ, ಬೇಸಿಕ್ ಅವೆಲ್ಲ ಕವರ್ ಮಾಡಿದ್ದಾರೆ ಅವ್ರ ಸಿಲೆಬಸ್ ಅಲ್ಲಿ. ಸೊ ನಾವು ಎಲ್ಲವನ್ನು ತಗೊಳ್ಳೋಣ. ಎಲ್ಲವನ್ನು ತಗೊಂಡು ಒಂದೇ ವಿಡಿಯೋದಲ್ಲಿ ಮಾಡ್ರಿ ಅಂತಂದ್ರೆ ಇಟ್ ಇಸ್ ನಾಟ್ ಪಾಸಿಬಲ್, ಇಟ್ ವಿಲ್ ಟೇಕ್ ಅವರ್ಸ್ ಆಫ್ ಕಂಟೆಂಟ್. ಸೊ ಅದಕ್ಕೆ ನಾವು ಏನ್ ಮಾಡೋಣ್ರಿ, ಆ ಪೂರ್ತಿ ಯೂನಿಟ್ ಅನ್ನು ನಾನು 15 ಟಾಪಿಕ್ಸ್ ಆಗಿ ಡಿವೈಡ್ ಮಾಡಿದ್ದೀನಿ. ಸೊ ಆ ಟಾಪಿಕ್ ವೈಸ್ ನಾವು ವಿಡಿಯೋ ಮಾಡ್ಕೊಂತ ಹೋಗೋಣ್ರಿ. ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ಇವತ್ತು ನಾವು ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್ ಮತ್ತೆ ಫಂಕ್ಷನಲ್ ಕಾಂಪೋನೆಂಟ್ಸ್ ಆಫ್ ಕಂಪ್ಯೂಟರ್ಸ್ ಬಗ್ಗೆ ತಿಳ್ಕೊಂಡ್ರಿ ಈ ಒಂದು ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಎವಲ್ಯೂಷನ್ ಆಫ್ ಕಂಪ್ಯೂಟರ್ಸ್, ಯಾವ ರೀತಿ ಕಂಪ್ಯೂಟರ್ಸ್ ಇವಾಲ್ವ್ ಆಗ್ಕೊಂತ ಬಂದು ಮತ್ತೆ ಜನರೇಷನ್ಸ್ ಯಾವ್ಯಾವ ಇದಾವ ಕಂಪ್ಯೂಟರ್ಸ್, ಅದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ್ರಿ. ಓಕೆ, ಸೊ ಟುಡೇ ಲೆಟ್ ಅಸ್ ಹ್ಯಾವ್ ದ ಇಂಟ್ರೊಡಕ್ಷನ್ ಅಂಡ್ ದಿ ಫಂಕ್ಷನಲ್ ಕಾಂಪೋನೆಂಟ್ಸ್ ಆಫ್ ಕಂಪ್ಯೂಟರ್. ಓಕೆ, ಲೆಟ್ ಸ್ಟಾರ್ಟ್. ವಾಟ್ ಈಸ್ ಅ ಕಂಪ್ಯೂಟರ್? ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಏನ್ರಿ ವಾಟ್ ಈಸ್ ಅ ಕಂಪ್ಯೂಟರ್ ಅಂತಂದ್ರೆ ಅದು ನಮಗೆ ಗೊತ್ತು, ಎಲೆಕ್ಟ್ರಾನಿಕ್ ಮಷೀನ್ ಅದು. ಹೌದಾ? ಅದನ್ನ ನಾವು ಪ್ರೋಗ್ರಾಮೇಬಲ್ ಅಂತಂದ್ರೆ ನಾವು ಪ್ರೋಗ್ರಾಮ್ ಮಾಡಬಹುದು. ಹೌದಾ? ಸೊ ಅದರಲ್ಲಿ ಪ್ರೋಗ್ರಾಮ್ಸ್ ನ ಬರೀಬಹುದು. ಪ್ರೋಗ್ರಾಮ್ಸ್ ಥ್ರೂ ವಿ ಕ್ಯಾನ್ ಎಕ್ಸಿಕ್ಯೂಟ್ ಎವ್ರಿಥಿಂಗ್, ರೈಟ್? ಸೊ ಇಟ್ ಇಸ್ ಅ ಎಲೆಕ್ಟ್ರಾನಿಕ್ ಪ್ರೋಗ್ರಾಮೇಬಲ್ ಡಿವೈಸ್. ಅದೇನ್ ಮಾಡ್ತೈತ್ರಿ, ಡೇಟಾನ ಅಕ್ಸೆಪ್ಟ್ ಮಾಡ್ತೈತಿ ಇನ್ ದ ಫಾರ್ಮ್ ಆಫ್ ಇನ್ಪುಟ್, ಪ್ರೊಸೆಸ್ ಮಾಡ್ತೈತಿ ಅಕಾರ್ಡಿಂಗ್ ಟು ದ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಸೊ ಪ್ರೊಸೆಸ್ ಮಾಡ್ತದ, ಅದೇ ರೀತಿ ಡೇಟಾನ ಸ್ಟೋರ್ ಮಾಡ್ತೈತಿ, ಮತ್ತೆ ಪ್ರೊಡ್ಯೂಸಸ್ ಮೀನಿಂಗ್ಫುಲ್ ಇನ್ಫಾರ್ಮೇಶನ್ ಆಸ್ ಔಟ್ಪುಟ್. ಸೊ ಆ ಒಂದು ಡಿವೈಸ್ ನಾವ್ ಏನಂತ ಕರಿತೇವ್ರಿ, ಕಂಪ್ಯೂಟರ್ ಅಂತ ಕರಿತೇವಿ. ಸೊ ಕಂಪ್ಯೂಟರ್ ಅಂದ್ರೆ ಅದು ಒಂದು ಎಲೆಕ್ಟ್ರಾನಿಕ್ ಡಿವೈಸ್, ಪ್ರೋಗ್ರಾಮೇಬಲ್ ಡಿವೈಸ್, accepts data as input, processes it, and stores data and produces the output. ಹೌದ್ರಿ? ಸೊ ಬೇಸಿಕ್ ಕಂಪ್ಯೂಟರ್ ವರ್ಕ್ ಯಾವ ರೀತಿ ಆಗುತ್ತೆ ಅಂತಂದ್ರೆ, it will take the input, processes and gives the output, right? A computer generally performs 5 basic operations. ಯಾವ್ಯಾವ 5 basic operations ಅಂತಂದ್ರೆ, ಇನ್ಪುಟ್, ಪ್ರೊಸೆಸಿಂಗ್, ಔಟ್ಪುಟ್, ಸ್ಟೋರೇಜ್ ಅಂಡ್ ಕಂಟ್ರೋಲ್. ಸೊ ಇನ್ಪುಟ್ ಅಲ್ಲಿ ಅಂತಂದ್ರೆ ಏನ್ ಮಾಡುತ್ತೆ, ಅದು ಡೇಟಾನ ಅಕ್ಸೆಪ್ಟ್ ಮಾಡ್ತದ. ಹೌದ್ರಿ? ಪ್ರೊಸೆಸಿಂಗ್ ಅಲ್ಲಿ ಆಪರೇಷನ್ಸ್ ನ ಮಾಡ್ತದ ಆ ಡೇಟಾ ಮೇಲೆ. ಔಟ್ಪುಟ್ ಅಲ್ಲಿ ಪ್ರೊಡ್ಯೂಸಸ್ಡ್ ರಿಸಲ್ಟ್. ಸ್ಟೋರೇಜ್ ಅಲ್ಲಿ ಡೇಟಾನ ಸ್ಟೋರ್ ಮಾಡ್ತದೆ, ಇನ್ಸ್ಟ್ರಕ್ಷನ್ಸ್ ಮತ್ತೆ ರಿಸಲ್ಟ್ಸ್ ನ ಎಲ್ಲ ಸ್ಟೋರ್ ಮಾಡ್ತದೆ. ಕಂಟ್ರೋಲ್ ಅಂತಂದ್ರೆ ಏನ್ರಿ, ಇಟ್ ವಿಲ್ ಕೋಆರ್ಡಿನೇಟ್ ಅಂಡ್ ಕಂಟ್ರೋಲ್ಸ್ ಆಲ್ ದ ಆಪರೇಷನ್ಸ್. ಸೊ ಆಲ್ ದೀಸ್ ಆರ್ ದಿ ಡಿಫರೆಂಟ್ ಆಪರೇಷನ್ಸ್ ವಿಚ್ ಇಸ್ ಡನ್ ಬೈ ದಿ ಕಂಪ್ಯೂಟರ್. ಓಕೆ, ನಾವು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಇಫ್ ವಿ ಎಂಟರ್ ಮಾರ್ಕ್ಸ್ ಆಫ್ ಅ ಸ್ಟೂಡೆಂಟ್, ಸೊ ನಾವು ಮಾರ್ಕ್ಸ್ ಎಂಟರ್ ಮಾಡ್ತೀವಿ. ಹೌದಾ? ಅದಕ್ಕೆ ನಾವು ಮಾರ್ಕ್ಸ್ ಎಂಟರ್ ಮಾಡಿ ಕಂಪ್ಯೂಟರ್ ಏನ್ ಮಾಡಿರ್ತೀರಿ, ಅದನ್ನ ಮಾರ್ಕ್ಸ್ ನ ಪ್ರೊಸೆಸ್ ಮಾಡ್ತದ. ಪ್ರೊಸೆಸ್ ಮಾಡಿ ನಿಮಗೆ ಟೋಟಲ್, ಅವರೇಜ್ ಮತ್ತೆ ರಿಸಲ್ಟ್ ನ ಅದು ತೋರಿಸ್ತೈತಿ. ಹೌದ್ರಿ? ಸೊ ದಿಸ್ ಈಸ್ ಒನ್ ಆಫ್ ದ ಆಪರೇಷನ್ ಡನ್ ಬೈ ದಿ ಕಂಪ್ಯೂಟರ್. ಡೇಟಾ ಅಂಡ್ ಇನ್ಫಾರ್ಮೇಶನ್ ಅಂದ್ರೆ ಏನು? ಸೊ ಡೇಟಾ ಅಂದ್ರೆ ಏನ್ರಿ, ಡೇಟಾ ರೆಫರ್ಸ್ ಟು ರಾ ಅನ್ಪ್ರೊಸೆಸ್ಡ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ದಟ್ ಆರ್ ಎಂಟರ್ಡ್ ಇನ್ ಟು ದ ಕಂಪ್ಯೂಟರ್. ಸೊ ನಾವೇನು ರಾ ಡೇಟಾ ಕೊಡ್ತೀವಲ್ರಿ, ರಾ ಫ್ಯಾಕ್ಟ್ಸ್ ನ ಏನ್ ಕೊಡ್ತೀವಿ, ಫಾರ್ ಎಕ್ಸಾಂಪಲ್ 85 ಅಂತ ಕೊಟ್ವಿ, 72 ಅಂತ ಕೊಟ್ವಿ, ಮಕ್ತುಮ್ ಅಂತ ಕೊಟ್ವಿ, ಏನೋ ಒಂದು ಡೇಟ್ ಕೊಟ್ವಿ. ದೀಸ್ ಆರ್ ಆಲ್ ವಾಟ್ ರಾ ಫ್ಯಾಕ್ಟ್ಸ್, ಫ್ಯಾಕ್ಟ್ಸ್, ಅನ್ಪ್ರೊಸೆಸ್ಡ್ ಫಿಗರ್ಸ್. ಸೊ ಇದಕ್ಕೆ ನಾವು ಡೇಟಾ ಅಂತ ಕರಿತೀವಿ. ಸೊ ಈ ಡೇಟಾನ ಪ್ರೊಸೆಸ್ ಮಾಡಿದ್ಮೇಲೆ ಏನಕ್ಕೈತ್ರಿ, ಪ್ರೊಸೆಸ್ ಅಂಡ್ ಆರ್ಗನೈಸ್ ಡೇಟಾನ ನಾವೇನ್ ಕರಿತೀವಿ, ಇನ್ಫಾರ್ಮೇಶನ್ ಅಂತ ಕರಿತೀವಿ. ಆ ಒಂದು ಇನ್ಫಾರ್ಮೇಶನ್ ಗೆ ಒಂದು ಮೀನಿಂಗ್ ಇರ್ತದ, ಮತ್ತೆ ಇಟ್ ಈಸ್ ಯೂಸ್ಫುಲ್ ಟು ದ ಯೂಸರ್ ಆಲ್ಸೋ. ಇಫ್ ಐ ಸಿ ಡೇಟಾ ಈಗ ನಾನು 85, 72, 90 ಅಂತ ಕೊಟ್ರೆ, ಆಫ್ಟರ್ ಪ್ರೊಸೆಸಿಂಗ್ ಅದು ಟೋಟಲ್ ಕ್ಯಾಲ್ಕುಲೇಟ್ ಮಾಡಿ ಅವರೇಜ್ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತದ. ಸೊ ಇವು ಫಾರ್ ಎಕ್ಸಾಂಪಲ್ ಇವ್ 3 ಮಾರ್ಕ್ಸ್ ಅಂತ ಅನ್ಕೊಂಡ್ರೆ, ಸೊ ಅದ್ರ ನಮ್ಗೆ ಟೋಟಲ್ ಮತ್ತೆ ಅವರೇಜ್ ಸಿಕ್ಬಿಡ್ತೈತೆ. ಸೊ ದಿಸ್ ಈಸ್ ಸಮಥಿಂಗ್ ಯೂಸ್ಫುಲ್, ರೈಟ್? ಸೊ ಈ ಒಂದು ಮಾರ್ಕ್ಸ್ ಡೇಟಾದಿಂದ ನಮಗೆ ಪ್ರೊಸೆಸ್ ಆದ್ಮೇಲೆ ಏನೋ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ಸಿಕ್ತು, ರೈಟ್? ಸೊ ದಟ್ ಈಸ್ ವಾಟ್ ಈಸ್ ಇನ್ಫಾರ್ಮೇಶನ್ ವಿಚ್ ಇಸ್ ಅ ಪ್ರೊಸೆಸ್ಡ್ ಡೇಟಾ ಅಂತ ಕರಿತೀವಿ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್ಸ್ ಏನೇನು ನೋಡೋಣ. ಫಸ್ಟ್ ಒನ್ ಏನ್ರಿ, ಕ್ಯಾರೆಕ್ಟರಿಸ್ಟಿಕ್ ಸ್ಪೀಡ್. ಕಂಪ್ಯೂಟರ್ಸ್ ಕ್ಯಾನ್ ಪರ್ಫಾರ್ಮ್ ಮಿಲಿಯನ್ಸ್ ಆರ್ ಬಿಲಿಯನ್ಸ್ ಆಫ್ ಆಪರೇಷನ್ಸ್ ಇನ್ ಎ ವೆರಿ ಶಾರ್ಟ್ ಟೈಮ್. ಹೌದ್ರಿ? ಸೊ ಕಂಪ್ಯೂಟರ್ ಬಹಳ ಫಾಸ್ಟ್ ಇದೆ, ದಟ್ ಇಸ್ ದ ಸ್ಪೀಡ್. ಇಟ್ ಕ್ಯಾನ್ ಪರ್ಫಾರ್ಮ್ ಮಿಲಿಯನ್ಸ್ ಆರ್ ಬಿಲಿಯನ್ಸ್ ಆಫ್ ಆಪರೇಷನ್ಸ್ ಇನ್ ವೆರಿ ಶಾರ್ಟ್ ಟೈಮ್.
A computer can perform complex calculation much faster than a human. Howdri? Nowadays, if we ask it anything, it will tell you the answer within fraction of seconds. ಹೌದ್ರಿ ನಾವು ಏನೇ ಒಂದು ಕ್ವಶನ್ ಕೇಳಿದ್ರು ವಿದಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅದು ನಮಗೆ ಆನ್ಸರ್ ಕೊಡುತ್ತೆ. Then, accuracy. So, computers produce highly accurate results when data is entered is correct and instruction or program are correct. So, accuracy ಅಂತಂದ್ರೆ ಏನ್ರಿ? ಅದ್ ನಿಮಗೆ ಕರೆಕ್ಟ್ ಆಗಿ ಉತ್ತರ ಕೊಡ್ತದ. ನಮ್ದು ಡೇಟಾ ನಾವು ಕರೆಕ್ಟ್ ಆಗಿ ಕೊಡ್ಬೇಕು ಅದಕ್ಕೆ. ಓಕೆ, if the data which we are giving is wrong, your output will also be wrong. Okay, so ಅದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ a computer does not automatically correct ಇನ್ಕರೆಕ್ಟ್ ಇನ್ಪುಟ್. ನೀವು ಏನಾದ್ರು ಇನ್ಕರೆಕ್ಟ್ ಇನ್ಪುಟ್ ಕೊಟ್ರಂದ್ರೆ ಅದಕ್ಕೆ ವಾಪಸ್ ಕರೆಕ್ಟ್ ಮಾಡ್ಕೊಕ್ ಬರುವುದಿಲ್ಲ. ಸೊ ನೀವು ಕೊಡುವಾಗ ಇನ್ಪುಟ್ ನಾವು ಸರಿಯಾಗಿ ಕೊಡಬೇಕು. ಇಟ್ ಈಸ್ ಆಫನ್ ಡಿಸ್ಕ್ರೈಬ್ಡ್ as ಗೀಗೋ. ಇದು ನೆನಪಿರ್ಲಿ, ಗೀಗೋ ಅಂತಂದ್ರೆ ಏನ್ರಿ? ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್. ಅದ್ರ ಅರ್ಥ ಏನು? ನೀವು ಗಾರ್ಬೇಜ್ ಒಳಗ್ ತುಂಬಿದ್ರಿ ಅಂದ್ರೆ ಅದು ಗಾರ್ಬೇಜ್ ನೇ ಕೊಡ್ತೈತಿ ನಿಮಗೆ. ಸೊ ಅದಕ್ಕೆ ನೀವು ಗಾರ್ಬೇಜ್ ನ ತುಂಬಾರ್ದು. ಯು ಶುಡ್ ಗಿವ್ ದ ಗುಡ್ ಡೇಟಾ. If incorrect data is supplied, the output may also be incorrect. So always uh, keep it in mind that we should give proper input. Okay. Next one is diligence. Diligence ಅಂತಂದ್ರೆ ಏನು? A computer does not become tired or bored. ಹೌದ್ರಿ? ಈಗ ಫಾರ್ ಎಕ್ಸಾಂಪಲ್ ನಾವೇ ಮನುಷ್ಯರು ತಗೊಂಡ್ರೆ ನಮ್ಗೊಂದ್ ಕೆಲಸ ನಾವು ಕಂಟಿನ್ಯೂ ಮಾಡಾಕಂತೀವಿ ಅಂದ್ರೆ ಏನ್ ಅನಿಸ್ತೈತ್ರಿ? ಟಯರ್ಡ್ ಅನಿಸ್ತದ ಅಥವಾ ಬೋರ್ ಆಗ್ತದ. ಬಟ್ ಕಂಪ್ಯೂಟರ್ ನೀವು ಆ ಕೆಲಸನ ಎಷ್ಟು ಸಲ ಹೇಳಿದ್ರೆ ಅದು ಟಯರ್ಡ್ ಅಥವಾ ಬೋರ್ಡ್ ಆಗೋದಿಲ್ಲ. ಇಟ್ ಕ್ಯಾನ್ ರಿಪೀಟೆಡ್ಲಿ ಪರ್ಫಾರ್ಮ್ ದ ಸೇಮ್ ಆಪರೇಷನ್ ವಿತ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್. ಸೊ ಅದು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇಟ್ಕೊಂಡು ಅದೇ ಸೇಮ್ ಕೆಲಸನ ಎಷ್ಟು ಬೇಕಾದಷ್ಟು ಸರಿ ಮಾಡ್ತದ. ದಟ್ ಈಸ್ ವಾಟ್ ಈಸ್ ಡಿಲಿಜೆನ್ಸ್. ಎಕ್ಸಾಂಪಲ್, ಜನರೇಟಿಂಗ್ ಥೌಸಂಡ್ಸ್ ಆಫ್ ಸ್ಯಾಲರಿ ಕ್ಯಾಲ್ಕುಲೇಷನ್ಸ್. ಹೌದ್ರಿ, ಮಂತ್ಲಿ ಸ್ಯಾಲರಿ ಕ್ಯಾಲ್ಕುಲೇಟ್ ಮಾಡ್ತದ ಅದು. ಎಸ್, ಮಂತ್ಲಿ ಎಂಪ್ಲಾಯೀಸ್ ಸ್ಯಾಲರಿ ಕ್ಯಾಲ್ಕುಲೇಟ್ ಮಾಡಿ ಪೇಮೆಂಟ್ ಗೆ ಪ್ರೊಸೆಸ್ ಮಾಡ್ತೈತೆ. ಹೌದ್ರಿ, ಸೊ ಸೇಮ್ ಟಾಸ್ಕ್ ಇಟ್ ಇಸ್ ಡೂಯಿಂಗ್ ಎವ್ರಿ ಮಂತ್, ರೈಟ್? ಸೊ ದಟ್ ಈಸ್ ನಾಟ್ ಗೆಟಿಂಗ್ ಬೋರ್ಡ್. ಸೊ ಅದಕ್ಕೆ ನಾವು ಡಿಲಿಜೆನ್ಸ್ ಅಂತ ಕರಿತೀವಿ. ಆಟೋಮೇಷನ್ ಅಂತಂದ್ರೆ ಏನ್ರಿ? ಒನ್ಸ್ ಅ ಕಂಪ್ಯೂಟರ್ ಇಸ್ ಗಿವನ್ ದ ರಿಕ್ವೈರ್ಡ್ ಇನ್ಸ್ಟ್ರಕ್ಷನ್ಸ್ ಅಂಡ್ ಡೇಟಾ, ಇಟ್ ಕ್ಯಾನ್ ಪರ್ಫಾರ್ಮ್ ಟಾಸ್ಕ್ ಆಟೋಮೆಟಿಕಲಿ ವಿತ್ ಲಿಟಲ್ ಆರ್ ನೋ ಹ್ಯೂಮನ್ ಇಂಟರ್ವೆನ್ಷನ್. ಸೊ ಆಟೋಮೇಷನ್ ನೀವು ಕೇಳಿರ್ಬೋದು, ಇಂಡಸ್ಟ್ರೀಸ್ ಅಲ್ಲೆಲ್ಲ ಎಲ್ಲಾ ಟಾಸ್ಕ್ ಏನ್ ಮಾಡ್ತಾ ಇದಾರೆ ಇವರು? ಆಟೋಮೇಟ್ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ಒಂದೇನೋ ರಿಪೋರ್ಟ್ ಮಾಡ್ಬೇಕಂತಂದ್ರೆ ಅದಕ್ಕೆ ನಾವು ಡೇಟಾ ಮತ್ತೆ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ರೆ ತಾನಾಗ್ಲೇ ರಿಪೋರ್ಟ್ ಮಾಡಿ ಕೊಟ್ಬಿಡ್ತದೆ ನಿಮಗೆ. ಹೌದಾ? ಸೊ ದಟ್ ಈಸ್ ವಾಟ್ ಈಸ್ ಆಟೋಮೇಷನ್. Automatic generation of monthly reports. That's what I told just now, right? So monthly reports ಏನಿದಾವಲ್ಲ, ನಾವು ಡೇಟಾ ಕೊಟ್ಬಿಟ್ರೆ ಅದೇ ನಿಮ್ಗೆ ರೆಡಿ ಮಾಡಿ ಕೊಟ್ಬಿಡ್ತದ. Next character is large storage capacity. So computers can store huge amounts of data. ಹೌದ್ರಿ? ಸೊ ಈಗೀಗ ನಮ್ಮ ಹತ್ರ ಕ್ಲೌಡ್ ಸ್ಟೋರೇಜ್ ಇದೆ, ರೈಟ್? ವಿ ಡೂ ಹ್ಯಾವ್ ಅವರ್ ಡ್ರೈವ್, ರೈಟ್? ಡ್ರೈವ್ ಅಲ್ಲಿ ನಾವು ನೋಟ್ಸ್ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಹೌದಾ? ಸೊ ಡ್ರೈವ್ ಆಯ್ತು, ಮತ್ತೆ ನಿಮ್ದು ಕ್ಲೌಡ್ ಸ್ಟೋರೇಜ್ ಅಲ್ಲಿ AWS ಮತ್ತೆ ಅಜ್ಯೂರ್, ಈ ರೀತಿ ಬೇರೆ ಬೇರೆ ಕ್ಲೌಡ್ ಸರ್ವಿಸಸ್ ಬರ್ತಾ ಇದ್ದವು. ದೆನ್ ನಮ್ದು ಹಾರ್ಡ್ ಡಿಸ್ಕ್, SSD, ಪೆನ್ ಡ್ರೈವ್, ಮೆಮರಿ ಕಾರ್ಡ್, ಆಪ್ಟಿಕಲ್ ಡಿಸ್ಕ್, all these are what storage devices, right? ಸೊ ಕಂಪ್ಯೂಟರ್ಸ್ ಅಲ್ಲಿ ಲಾರ್ಜ್ ಸ್ಟೋರೇಜ್ ಕೆಪಾಸಿಟಿ ಇರ್ತದೆ. ದೆನ್ ವರ್ಸಟಾಲಿಟಿ ಅಂತಂದ್ರೆ ಏನ್ರಿ? ಕಂಪ್ಯೂಟರ್ ಯಾವುದೇ ಬೇಕಾದಂತ ಟಾಸ್ಕ್ ನ ಮಾಡ್ತದೆ. ಕಂಪ್ಯೂಟರ್ ಕ್ಯಾನ್ ಪರ್ಫಾರ್ಮ್ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟಾಸ್ಕ್. ಫಾರ್ ಎಕ್ಸಾಂಪಲ್, ಅದು ವರ್ಡ್ ಪ್ರೊಸೆಸಿಂಗ್ ಮಾಡ್ಬೋದು, ಕ್ಯಾಲ್ಕುಲೇಷನ್ ಮಾಡ್ತೈತಿ, ಇಂಟರ್ನೆಟ್ ಬ್ರೌಸಿಂಗ್ ಮಾಡ್ಬೋದು, ವಿಡಿಯೋ ಎಡಿಟ್ ಮಾಡ್ಬೋದು, ಪ್ರೋಗ್ರಾಮಿಂಗ್ ಮಾಡ್ಬೋದು, ಬ್ಯಾಂಕಿಂಗ್ ಮಾಡ್ಬೋದು, ಡೇಟಾ ಅನಾಲಿಸಿಸ್ ಮಾಡ್ಬೋದು, ಪ್ರೆಸೆಂಟೇಷನ್ಸ್ ಮಾಡ್ಬೋದು, ರೈಟ್? ಸೊ ಕಂಪ್ಯೂಟರ್ಸ್ ಆರ್ ಕಾಲ್ಡ್ versatile machines because they can perform different types of tasks. That's why they are called as versatile machines. ಹೌದ್ರಿ? ಸೊ ಬೇರೆ ಬೇರೆ ಟಾಸ್ಕ್ ನ ಮಾಡ್ಬೋದು ನಾವು ಕಂಪ್ಯೂಟರ್ಸ್ ಇಂದ. ನೀವು ವರ್ಡ್ ಡಾಕ್ಯುಮೆಂಟ್ ಮಾಡ್ಬೋದು, PPT ಮಾಡ್ಬೋದು, ವಿಡಿಯೋ ಮಾಡ್ಬೋದು, ಪ್ರೋಗ್ರಾಮಿಂಗ್ ಮಾಡ್ಬೋದು, ಎಲ್ಲ ಟಾಸ್ಕ್ ಮಾಡ್ಬೋದು. Seventh one is reliability. Computers can perform repetitive tasks consistently and provide reliable results when properly programmed and maintained. So computers ನೋಡ್ರಿ, ನಾವು ರಿಪಿಟೇಟಿವ್ ಟಾಸ್ಕ್ ನ ಕನ್ಸಿಸ್ಟೆಂಟ್ಲಿ ಮಾಡಿಸ್ಬೋದು, ನಾವು ಅವುಗಳ ಮೇಲೆ ರಿಲೈ ಆಗ್ಬೋದು. ದಟ್ ಈಸ್ ವಾಟ್ ಈಸ್ ರಿಲಯಬಿಲಿಟಿ. ವಿ ಕ್ಯಾನ್ ರಿಲೈ ಆನ್ ದಮ್. ನೆಕ್ಸ್ಟ್ ಒನ್, ನೆಕ್ಸ್ಟ್ ಪ್ರಾಪರ್ಟಿ ಇಸ್ ಮಲ್ಟಿಟಾಸ್ಕಿಂಗ್. ಹೌದ್ರಿ, ಮಲ್ಟಿಟಾಸ್ಕಿಂಗ್ ಅಂತಂದ್ರೆ ಏನ್ರಿ? ಈಗ ನಾವು ಮಲ್ಟಿಪಲ್ ಅಪ್ಲಿಕೇಶನ್ಸ್ ಅಥವಾ ಟಾಸ್ಕ್ಸ್ ನ ಸೇಮ್ ಟೈಮ್ ಒಳಗಡೆ ಮಾಡಬಹುದು ಕಂಪ್ಯೂಟರ್ಸ್ ಅಲ್ಲಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ನಾವು ಮ್ಯೂಸಿಕ್ ಪ್ಲೇ ಮಾಡ್ಕೊಂತ ಡೌನ್ಲೋಡ್ ಮಾಡಬಹುದು ಫೈಲ್ಸ್ ನ, ಇಂಟರ್ನೆಟ್ ಆಕ್ಸೆಸ್ ಮಾಡಬಹುದು, ಡಾಕ್ಯುಮೆಂಟ್ ಎಡಿಟ್ ಮಾಡಬಹುದು. ಆಲ್ ಥಿಂಗ್ಸ್ ಐ ಕ್ಯಾನ್ ಡೂ ಅಟ್ ದ ಸೇಮ್ ಟೈಮ್ with the help of computer. No intelligence of its own. A computer does not possess human-like intelligence or common sense by itself. It works according to what? According to the instructions and data given by us. It will process it and it will give the
results. But nowadays we are doing this intelligence in our generation, current generation, right? Now AI ತಗೊಂಬರ್ತಾ ಇದೀವಿ, ನಡೀತಾ ಇದೆ. It is in progress, right? But if we see in overall thing, they cannot possess that human-like intelligence. They take the instructions and the data, they will process it and give the result. ನೆಕ್ಸ್ಟ್, ಅವುಗಳಿಗೆ ಯಾವುದೇ ರೀತಿಯಾದ ಇಮೋಷನ್ಸ್ ಇಲ್ಲ. ದೇ ಡಸ್ ನಾಟ್ ಹ್ಯಾವ್ ಹ್ಯೂಮನ್ ಇಮೋಷನ್ಸ್. ಹ್ಯಾಪಿನೆಸ್, ಆಂಗರ್, ಫಿಯರ್, ಟೈರ್ಡ್ನೆಸ್, ಇದು ಯಾವುದೇ ರೀತಿಯಾದಂತಹ ಎಮೋಷನ್ಸ್ ಅವುಗಳಲ್ಲಿ ಇಲ್ಲ. ಇಟ್ ಪರ್ಫಾರ್ಮ್ಸ್ ಆಪರೇಷನ್ಸ್ ಅಕಾರ್ಡಿಂಗ್ ಟು ದ ಇನ್ಸ್ಟ್ರಕ್ಷನ್ಸ್. ನಾವೇನು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ಅದರ ಪ್ರಕಾರ ಅದು ಆಪರೇಷನ್ಸ್ ನ ಮಾಡ್ತದ. ಹೋಪ್ ಐ ಆಮ್ ಕ್ಲಿಯರ್ ವಿತ್ ದ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಆಲ್ ದೀಸ್ ಕ್ಯಾರೆಕ್ಟರ್ಸ್ ಯು ಕ್ಯಾನ್ ರಿಮೆಂಬರ್. ನೆಕ್ಸ್ಟ್ ಟಾಪಿಕ್ ಈಸ್ ಅಡ್ವಾಂಟೇಜಸ್ ಆಫ್ ಕಂಪ್ಯೂಟರ್ಸ್. ಏನಪ್ಪಾ ಅಡ್ವಾಂಟೇಜಸ್? ಒಂದು ಮೇಜರ್ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಹೈ ಪ್ರೊಸೆಸಿಂಗ್ ಸ್ಪೀಡ್. ಹೌದ್ರಿ, ನಮ್ಮ ಟಾಸ್ಕ್ ನ ನಾವು ಬಹಳ ಫಾಸ್ಟ್ ಆಗಿ ಮಾಡಬಹುದು. ಹೈ ಪ್ರೊಸೆಸಿಂಗ್ ಸ್ಪೀಡ್, ಹೈ ಅಕ್ಯುರಸಿ. ನಾವು ಡೇಟಾ ಎಷ್ಟು ಅಕ್ಯುರೇಟ್ ಆಗಿ ಕೊಡ್ತೀವಿ ಅಷ್ಟೇ ಅಕ್ಯುರೇಟ್ ಆಗಿ ನಮಗೆ ಔಟ್ಪುಟ್ ಕೂಡ ಸಿಗುತ್ತೆ. ಲಾರ್ಜ್ ಸ್ಟೋರೇಜ್ ಕೆಪಾಸಿಟಿನೂ ಇದೆ ಅದರದ್ದು. ಕನ್ಸಿಸ್ಟೆನ್ಸಿ ಇದೆ, ನಾವು ಎಷ್ಟು ಟಾಸ್ಕ್ ನ ಎಷ್ಟೇ ಸಲ ಮಾಡಿಸಿದ್ರು ಅದು ಮಾಡ್ತದ. ಆಟೋಮೇಷನ್ ಮಾಡಬಹುದು ನಾವು ಟಾಸ್ಕ್ಗಳನ್ನ. ವರ್ಸಟೈಲ್ ಇನ್ ನೇಚರ್ ಐತಿ, ಎಲ್ಲಾ ರೀತಿ ಟಾಸ್ಕ್ ಮಾಡಬಹುದು. ಪ್ರೆಸೆಂಟೇಷನ್, ಡಾಕ್ಯುಮೆಂಟ್ ಎಲ್ಲ ಮಾಡಬಹುದು. ರಿಲಯಬಲ್ ಇದೆ ಇದು ಮಷಿನ್ ನಮ್ದು. ಅಬಿಲಿಟಿ ಟು ಹ್ಯಾಂಡಲ್ ರಿಪಿಟೇಟಿವ್ ಟಾಸ್ಕ್ಸ್. ಈಸಿ ರಿಟ್ರೀವಲ್ ಆಫ್ ಸ್ಟೋರ್ಡ್ ಇನ್ಫಾರ್ಮೇಶನ್. ನಾವು ಡೇಟಾ ಸ್ಟೋರ್ ಮಾಡಿ ರಿಟ್ರೀವ್ ಮಾಡಬಹುದು. ಅಬಿಲಿಟಿ ಟು ಕಮ್ಯುನಿಕೇಟ್ ಅಂಡ್ ಶೇರ್ ಇನ್ಫಾರ್ಮೇಶನ್. ಸೊ ಈಗ ಒಂದು ಕಂಪ್ಯೂಟರ್ ಇಂದ ಮೊಬೈಲಿಗೆ ಆಯ್ತು ಅಥವಾ ಕಂಪ್ಯೂಟರ್ ಟು ಕಂಪ್ಯೂಟರ್ ಆಯ್ತು, ಈ ರೀತಿ ನಾವು ಕಮ್ಯುನಿಕೇಶನ್ ಮಾಡಬಹುದು, ಡೇಟಾನ ಶೇರ್ ಮಾಡಬಹುದು. ರೈಟ್, ದೀಸ್ ಆರ್ ದ ಡಿಫರೆಂಟ್ ಅಡ್ವಾಂಟೇಜಸ್ ಆಫ್ ಕಂಪ್ಯೂಟರ್ಸ್. ಲಿಮಿಟೇಷನ್ಸ್ ಏನಪ್ಪಾ ಅಂತಂದ್ರೆ lack of intelligence. That's what we discussed in the previous slides, that computer cannot independently think. ಅದು ತನ್ನಿಂದ ತಾನೇ ಥಿಂಕ್ ಮಾಡಲ್ಲ. ನಾವೇನ್ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ, ಏನ್ ನಾವು ಪ್ರೋಗ್ರಾಮ್ ಬರ್ದಿರ್ತೀವಿ ಅದರ ರೀತಿ ಅದು ನಿಮಗೆ ಟಾಸ್ಕ್ ನ ಮಾಡ್ತದೆ. ಓಕೆ, ನಾವು ಲ್ಯಾಕ್ ಆಫ್ ಕಾಮನ್ ಸೆನ್ಸ್. ಕಂಪ್ಯೂಟರ್ಸ್ ಕೆನಾಟ್ ನ್ಯಾಚುರಲಿ ಅಪ್ಲೈ ಹ್ಯೂಮನ್ ಕಾಮನ್ ಸೆನ್ಸ್ ಟು ಅನ್ಫ್ಯಾಮಿಲಿಯರ್ ಸಿಚುವೇಶನ್. ಸೊ ಅದಕ್ಕೆ ಕಾಮನ್ ಸೆನ್ಸ್ ಅನ್ನೋದು ಕೂಡ ಇರೋದಿಲ್ಲ. ವಿ ನೀಡ್ ಟು ರೈಟ್ ದ ಇನ್ಸ್ಟ್ರಕ್ಷನ್ ಅಂಡ್ ಅಕಾರ್ಡಿಂಗ್ಲಿ ಇಟ್ ವಿಲ್ ಬಿಹೇವ್. ಓಕೆ, ದೆನ್ ಡಿಪೆಂಡೆನ್ಸ್ ಆನ್ ಇನ್ಸ್ಟ್ರಕ್ಷನ್ಸ್. ದಟ್ಸ್ ವಾಟ್ ನಾವು ಏನ್ರಿ ಅದಕ್ಕೆ ಅಪ್ರಾಪ್ರಿಯೇಟ್ ಇನ್ಸ್ಟ್ರಕ್ಷನ್ಸ್ ಅಥವಾ ಪ್ರೋಗ್ರಾಮ್ಸ್ ಬೇಕು ಟಾಸ್ಕ್ ಗಳನ್ನ ಮಾಡ್ಲಿಕ್ಕೆ. ನೋ ಇಮೋಷನ್ಸ್. ಕಂಪ್ಯೂಟರ್ಸ್ ಯಾವುದೇ ರೀತಿಯಾದಂತಹ ಹ್ಯೂಮನ್ ಫೀಲಿಂಗ್ಸ್ ಅಥವಾ ಇಮೋಷನ್ಸ್ ಇಲ್ಲ. ಮತ್ತೆ ಗೀಗೋ ಅಪ್ಲೈ ಆಕೈತಿ. ನಾವೇನಾದ್ರೂ ಇನ್ಪುಟ್ ಕರೆಕ್ಟ್ ಕೊಟ್ವಿ, ಇನ್ಸ್ಟ್ರಕ್ಷನ್ಸ್ ಇನ್ಕರೆಕ್ಟ್ ಕೊಟ್ವಿ ಅಂತಂದಾಗ ಅದು ಇನ್ಕರೆಕ್ಟ್ ರಿಸಲ್ಟ್ಸ್ ನ ಪ್ರೊಡ್ಯೂಸ್ ಮಾಡ್ತೈತಿ. ಡಿಪೆಂಡೆನ್ಸ್ ಆನ್ ಎಲೆಕ್ಟ್ರಿಸಿಟಿ. ಎಸ್, ದಿಸ್ ಈಸ್ ಆಲ್ಸೋ one of the limitation, right? Most of the computer system require electrical power to operate. That's why they introduced what? Laptops, but for them also we need to charge the battery, right? ಅದನ್ನು ಕೂಡ ಚಾರ್ಜ್ ಮಾಡಿದ್ಮೇಲೆ ನೀವು ಅದನ್ನ ಯೂಸ್ ಮಾಡ್ಕೋಬಹುದು, ಕರೆಕ್ಟ್? So these are some of the limitations of computers. Now let us see what is a computer system. Computer system ಅಂತಂದ್ರೆ ಏನ್ರಿ? Combination of various components that work together to perform a computing tasks. ಬೇಸಿಕಲಿ ಏನಂತಂದ್ರೆ ನಿಮ್ದು ಕಂಪ್ಯೂಟರ್ ಏನಿದೆ ಅದು ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಗಳ ಜೊತೆಗೆ ಸೇರ್ಕೊಂಡು, ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಗಳ ಜೊತೆಗೆ ಸೇರ್ಕೊಂಡ್ರೆ ಅದಕ್ಕೊಂದು ನಾವು ಕಂಪ್ಯೂಟರ್ ಸಿಸ್ಟಮ್ ಅಂತ ಕರಿತೇವೆ. ಸೊ ಅದನ್ನ ನೋಡೋಣ. ದ ಮೇಜರ್ ಕಾಂಪೋನೆಂಟ್ಸ್ ಯಾವಪ್ಪ ಅಂದ್ರೆ ಹಾರ್ಡ್ವೇರ್, ಅದೇ ಹೇಳಿದ್ನೆಲ್ಲ ನಾನು. ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ಸೇರ್ಕೊಂಡ್ರೆ ಕಂಪ್ಯೂಟರ್ ಜೊತೆಗೆ ಅದಕ್ಕೆ ನಾವು ಕಂಪ್ಯೂಟರ್ ಸಿಸ್ಟಮ್ ಅಂತ ಕರಿತೇವೆ. ಸೊ ಹಾರ್ಡ್ವೇರ್ ಅಂತಂದ್ರೆ ಏನ್ರಿ? ಫಿಸಿಕಲ್ ಕಾಂಪೋನೆಂಟ್ಸ್ ವಿಚ್ ಕ್ಯಾನ್ ಬಿ ಸೀನ್ ಅಂಡ್ ಟಚ್ಡ್. ಯಾವ್ಯಾವ ನಮ್ಮ ಕಂಪ್ಯೂಟರ್ ಅಲ್ಲಿ ಫಿಸಿಕಲ್ ಕಾಂಪೋನೆಂಟ್ಸ್ ಅದಾವ್ರಿ, ಆ ಕಾಂಪೋನೆಂಟ್ಸ್ ನಾವು ಮುಟ್ಬೋದು, ಫೀಲ್ ಮಾಡ್ಕೋಬಹುದು, ಅಂತವಕ್ ನಾವು ಹಾರ್ಡ್ವೇರ್ ಅಂತ ಕರಿತೀವಿ. ಎಕ್ಸಾಂಪಲ್ ಏನ್ರಿ? ನಿಮ್ ಸಿ ಪಿ ಯು ಮುಟ್ಬೋದು, ನೀವು ಮಾನಿಟರ್ ಮುಟ್ತೀರಿ, ಕೀಬೋರ್ಡ್ ಮೌಸ್ ಅಂತ ನೋಡಿರ್ತೀರಿ, ರ್ಯಾಮ್ ನಿಮ್ದು ಸಿ ಪಿ ಯು ಒಳಗಡೆ ನೋಡ್ಬೋದು ನೀವು, ಹಾರ್ಡ್ ಡಿಸ್ಕ್, ಮದರ್ ಡಿಸ್ಕ್, ಪ್ರಿಂಟರ್, ಇವೆಲ್ಲ ಏನ್ರಿ? ಹಾರ್ಡ್ವೇರ್. ಇನ್ನೊಂದು ಕಾಂಪೋನೆಂಟ್ ಬರುತ್ತೆ, ದಟ್ ಇಸ್ ಸಾಫ್ಟ್ವೇರ್. ಸಾಫ್ಟ್ವೇರ್ ಅಂತಂದ್ರೆ ಏನ್ರಿ? ದೀಸ್ ಆರ್ ದ ಪ್ರೋಗ್ರಾಮ್ಸ್ ಅಂಡ್ ಇನ್ಸ್ಟ್ರಕ್ಷನ್ಸ್ ದಟ್ ಟೆಲ್ ದ ಕಂಪ್ಯೂಟರ್ ವಾಟ್ ಟು ಡೂ. ಸೊ ಈ ಒಂದು ಪ್ರೋಗ್ರಾಮ್ಸ್ ಮತ್ತೆ ಇನ್ಸ್ಟ್ರಕ್ಷನ್ಸ್ ಏನ್ ಮಾಡ್ತಾವ್ರಿ? ಕಂಪ್ಯೂಟರ್ಗೆ ಏನ್ ಮಾಡ್ಬೇಕಂತ ಹೇಳ್ತಾವು. ಅಂತ ಒಂದು ಇದಕ್ಕೆ ನಾವ್ ಏನಂತ ಕರಿತೀವಿ? ಸಾಫ್ಟ್ವೇರ್ ಅಂತ ಕರಿತೇವಿ. ಎಕ್ಸಾಂಪಲ್ ನಿಮ್ದು ವಿಂಡೋಸ್, ಲಿನಕ್ಸ್ ಆಯ್ತು, ಎಂ ಎಸ್ ವರ್ಡ್, ವೆಬ್ ಬ್ರೌಸರ್ ಆಯ್ತು, ಇವೆರಡಕ್ಕೂ ನಾವು ಸಿಸ್ಟಮ್ ಸಾಫ್ಟ್ವೇರ್ ಅಂತ ಕರಿತೇವಿ. ಇದನ್ನ ನಾವು ಮುಂದೆ ನೋಡ್ತೀವಿ ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲಿ. ದೆನ್ ಎಂ ಎಸ್ ವರ್ಡ್ ಮತ್ತೆ ವೆಬ್ ಬ್ರೌಸರ್ ಇವು ನಿಮ್ದು ಅಪ್ಲಿಕೇಶನ್ ಸಾಫ್ಟ್ವೇರ್ ರೀ. ನೆಕ್ಸ್ಟ್ ಥರ್ಡ್ ಕಾಂಪೋನೆಂಟ್ ಯಾರಪ್ಪ ಅಂತಂದ್ರೆ ಯೂಸರ್ಸ್ ಅಥವಾ ಪೀಪಲ್ ವೇರ್ ಅಂತ ಕರಿತೀವಿ. ಯಾರು ಕಂಪ್ಯೂಟರ್ ಜೊತೆಗೆ ಇಂಟರಾಕ್ಟ್ ಮಾಡ್ತಾರ ಅವ್ರಿಗೆ ನಾವು ಯೂಸರ್ಸ್ ಅಂತ ಕರಿತೀವಿ ಅಥವಾ ಪೀಪಲ್ ವೇರ್ ಅಂತ ಕರಿತೀವಿ. ಎಕ್ಸಾಂಪಲ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ಪ್ರೋಗ್ರಾಮರ್ಸ್, ಕಂಪ್ಯೂಟರ್ ಆಪರೇಟರ್ಸ್, ಇವರೆಲ್ಲ ಯಾರ್ರಿ? ಯೂಸರ್ಸ್. ಹೋಪ್ ದಿಸ್ ಇಸ್ ಕ್ಲಿಯರ್. ನೆಕ್ಸ್ಟ್, ಫಂಕ್ಷನಲ್ ಕಾಂಪೋನೆಂಟ್ಸ್ ಆಫ್ ಅ ಕಂಪ್ಯೂಟರ್. ಸೊ ಒಂದು ಕಂಪ್ಯೂಟರ್ದ ಕಾಂಪೋನೆಂಟ್ಸ್ ಯಾವ್ಯಾವ್ರಿ? ಸೊ ನಾವು ಆಲ್ರೆಡಿ ನೋಡಿದ್ವಿ
ಕಂಪ್ಯೂಟರ್ ಏನ್ ಮಾಡ್ತಿದ್ರಿ ಅಕ್ಸೆಪ್ಟ್ಸ್ ದ ಇನ್ಪುಟ್ ರೈಟ್. ಸೊ ಇನ್ಪುಟ್ ಅನ್ನ ಅಕ್ಸೆಪ್ಟ್ ಮಾಡ್ಲಿಕ್ಕೆ ನಿಮಗೆ ಅಲ್ಲಿ ಇನ್ಪುಟ್ ಡಿವೈಸಸ್ ಇರ್ತವೆ ಅಥವಾ ಇನ್ಪುಟ್ ಯೂನಿಟ್ ಇರ್ತೈತಿ. ಹೌದ್ರಿ, ಇನ್ಪುಟ್ ಡಿವೈಸಸ್ ಏನ್ ಮಾಡ್ತವಪ್ಪ ಅಂದ್ರೆ ಆ ಒಂದು ಸಿಗ್ನಲ್ ನ ಇನ್ಪುಟ್ ಸಿಗ್ನಲ್ ಏನೈತೆ ಅಂದ್ರೆ ನೀವು ಫಾರ್ ಎಕ್ಸಾಂಪಲ್ ಕೀಬೋರ್ಡ್ ಅಲ್ಲಿ ಹೊಡೆದ್ರಿ, ಆ ಒಂದು ಸಿಗ್ನಲ್ ನ ಏನ್ ಮಾಡ್ತೈತಿ ನಿಮ್ದು ಸಿ ಪಿ ಯುಗೆ ಕಳಿಸ್ತೈತಿ. ಹೌದಾ, ನಿಮ್ ಸಿ ಪಿ ಯು ಕಳಿಸ್ತೈತಿ. ಆ ಒಂದು ಇನ್ಪುಟ್ ಕೊಟ್ಟಿದ್ದು ಏನಕ್ಕೈತ್ರಿ ಪ್ರೊಸೆಸ್ ಮಾಡಬೇಕು. ಪ್ರೊಸೆಸ್ ಮಾಡ್ಲಿಕ್ಕೆ ನಿಮ್ದು ಇಲ್ಲಿ ಎ ಎಲ್ ಯು ಇರ್ತೈತಿ. ಅದ್ರಲ್ಲಿ ನೀವು ಅರಿಥಮೆಟಿಕ್ ಮತ್ತೆ ಲಾಜಿಕಲ್ ಆಪರೇಷನ್ಸ್ ಮಾಡ್ಬೋದು. ಮತ್ತೆ ಇಲ್ಲಿ ಒಂದು ಕಂಟ್ರೋಲ್ ಯೂನಿಟ್ ಅಂತ ಇರ್ತೈತಿ. ಮತ್ತೆ ಸ್ಟ್ಯಾಂಡರ್ಡ್ ಬೇಸಿಕ್ ಇದರಲ್ಲಿ ಇಲ್ಲ ನಿಮ್ದು ಟೆಂಪರರಿ ಕ್ಯಾಲ್ಕುಲೇಷನ್ಸ್ ಡೇಟಾ ಎಲ್ಲ ನಿಮ್ದು ಪ್ರೈಮರಿ ಮೆಮರಿ ಒಳಗಡೆ ಸ್ಟೋರ್ ಆಗಿರ್ತೈತಿ. ಹೌದಾ, ಪ್ರೈಮರಿ ಮೆಮರಿ ಒಳಗೆ ಸ್ಟೋರ್ ಆಗಿರ್ತೈತಿ. ಪರ್ಮನೆಂಟ್ ಆಗಿ ಸ್ಟೋರ್ ಮಾಡ್ಬೇಕಂತಂದ್ರೆ ನೀವು ಸೆಕೆಂಡರಿ ಮೆಮರಿಯಲ್ಲಿ ಸ್ಟೋರ್ ಮಾಡ್ಬೋದು. And once the processing is done, then there will be a output unit ಅಥವಾ ಔಟ್ಪುಟ್ ಡಿವೈಸಸ್ ಇರ್ತವು. ಅದ್ರ ಮುಖಾಂತರ ನೀವು ಔಟ್ಪುಟ್ ನ ಪ್ರೆಸೆಂಟ್ ಮಾಡಬಹುದು. ಹೌದಾ, ಸೊ ಅದೇ ರೀತಿ ಕಂಟ್ರೋಲ್ ಯೂನಿಟ್ ಅಂತ ಬರ್ತೈತ್ರಿ. ಇದೇನ್ ಡೇಟಾ ಮೂವ್ಮೆಂಟ್ ಅಂತೈತಿ ಫ್ರಮ್ ಇನ್ಪುಟ್ ಟು ಎ ಎಲ್ ಯು ಟು ಮೆಮರಿ, ದೆನ್ ಮೆಮರಿ ಟು ಔಟ್ಪುಟ್, ಮತ್ತೆ ಸಿ ಪಿ ಯು ಟು ಔಟ್ಪುಟ್ ಏನ್ ಮೂವ್ಮೆಂಟ್ ಆಗ್ತಾ ಇದೆ ಎಲ್ಲಾನು ಕಂಟ್ರೋಲ್ ಮಾಡೋರು ಕಂಟ್ರೋಲ್ ಯೂನಿಟ್. ಸೊ ಇದು ಒಂದು ನಿಮ್ದು ಬ್ಲಾಕ್ ಡಯಾಗ್ರಾಮ್ ಅಂತ ಹೇಳ್ಬೋದು. ಅಂಡ್ ದೀಸ್ ಆರ್ ಯುವರ್ ಮೇನ್ ಕಾಂಪೋನೆಂಟ್ಸ್. ಓಕೆ, ಅದನ್ನ ಈಗ ಎಕ್ಸ್ಪ್ಲೇನ್ ಮಾಡಿದೀವಿ. A computer is made up of several functional units. Each unit performs a specific function and all units work together to process the data and produce the information. So ಎಲ್ಲ ಯೂನಿಟ್ ಕೂಡಿ ವರ್ಕ್ ಮಾಡಿ ನಿಮಗೆ ಡೇಟಾನ ಪ್ರೊಸೆಸ್ ಮಾಡಿ ಇನ್ಫಾರ್ಮೇಶನ್ ನ ಪ್ರೊಡ್ಯೂಸ್ ಮಾಡ್ತಾವೆ. ಯಾವ್ಯಾವ ಮೇಜರ್ ಫಂಕ್ಷನಲ್ ಕಾಂಪೋನೆಂಟ್ಸ್ ಅಂತಂದ್ರೆ ಇನ್ಪುಟ್ ಯೂನಿಟ್ ಅಥವಾ ಇನ್ಪುಟ್ ಡಿವೈಸಸ್, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಸೊ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಲ್ಲಿ ಮತ್ತೆ 3 ಪಾರ್ಟ್ಸ್ ಬರ್ತಾವ್ರಿ. ಒಂದು ಎ ಎಲ್ ಯು ಅಂತ ಹೇಳಿ ಅರಿಥಮೆಟಿಕ್ ಲಾಜಿಕಲ್ ಯೂನಿಟ್, ಸಿ ಯು ಅಂದ್ರೆ ಕಂಟ್ರೋಲ್ ಯೂನಿಟ್, ದೆನ್ ರಿಜಿಸ್ಟರ್ಸ್. ಈ 3 ಯೂನಿಟ್ಸ್ ಬರ್ತಾವು. ಅದಾದ ನಂತರ ಮೆಮರಿ ಯೂನಿಟ್ ಅಂತ ಬರುತ್ತ್ರಿ. ಸೊ ಮೆಮರಿ ಯೂನಿಟ್ ಅಲ್ಲಿ ನಿಮ್ದು ರ್ಯಾಮ್ ಮತ್ತೆ ರೋಮ್ ಬರುತ್ತೆ. ಅದೇ ರೀತಿ ಸೆಕೆಂಡರಿ ಸ್ಟೋರೇಜ್ ಕೂಡ ಬರುತ್ತೆ. ಸೊ ಅದು ನಿಮ್ ಮೆಮರಿ ಒಳಗಡೆ ಬರ್ತೈತಿ. ದೆನ್ ಔಟ್ಪುಟ್ ಯೂನಿಟ್ ಅಲ್ಲಿ ಔಟ್ಪುಟ್ ಡಿವೈಸಸ್. ಓಕೆ, ದೀಸ್ ಆರ್ ದ ಮೇಜರ್ functional components. Let us see one by one. Firstly, input unit. Input unit is responsible for what? Accepting the data and the instructions from user. User ಇಂದ data ಮತ್ತೆ instructions ನ ತಗೊಂಡು supplying them to the computer for processing. ಸೊ ಅದೇನ್ ಮಾಡ್ತೈತ್ರಿ, ಡೇಟಾನ ತಗೋತೈತಿ ಯೂಸರ್ ಇಂದ, ತಗೊಂಡು ಕಂಪ್ಯೂಟರ್ಗೆ ಪ್ರೊಸೆಸಿಂಗ್ ಮಾಡಕ ಕೊಡ್ತೈತಿ. ಅಂತದಕ್ಕೆ ನಾವು ಇನ್ಪುಟ್ ಯೂನಿಟ್ ಅಥವಾ ಇನ್ಪುಟ್ ಡಿವೈಸಸ್ ಅಂತ ಕರಿತೀವಿ. ಸೊ ಫಂಕ್ಷನ್ಸ್ ಮತ್ತೆ ಡೀಟೇಲ್ ಆಗಿ ನೋಡಿದ್ರೆ ಫಸ್ಟ್ ಫಂಕ್ಷನ್ ಏನಪ್ಪಾ, ಅದು ಡೇಟಾನ ಅಕ್ಸೆಪ್ಟ್ ಮಾಡ್ತೈತಿ ಇದರಿಂದ, ಅಕ್ಸೆಪ್ಟ್ ದ ಇನ್ಸ್ಟ್ರಕ್ಷನ್ಸ್ ಅಂಡ್ ಪ್ರೋಗ್ರಾಮ್ಸ್ ಆಲ್ಸೋ. ಅಂಡ್ ಆ ಒಂದು ಇನ್ಪುಟ್ ಅನ್ನ ಮಷಿನ್ ಅಂಡರ್ಸ್ಟ್ಯಾಂಡೇಬಲ್ ಫಾರ್ಮಿಗೆ ಕನ್ವರ್ಟ್ ಮಾಡ್ತೈತಿ. ಸೊ ನೀವೇನ್ ಇನ್ಪುಟ್ ಕೊಟ್ಟಿರ್ತೀರಲ್ರಿ, ಆ ಒಂದು ಸಿಗ್ನಲ್ ಹ್ಯೂಮನ್ ರೀಡೇಬಲ್ ಫಾರ್ಮ್ ಅಥವಾ ಹ್ಯೂಮನ್ ಅಂಡರ್ಸ್ಟ್ಯಾಂಡೇಬಲ್ ಫಾರ್ಮ್ ಕೂಡ ಇರ್ತೈತಿ. ಹೌದಾ, ನಾವು ಕೀಬೋರ್ಡ್ ಅಲ್ಲಿ ಎ ಟೈಪ್ ಮಾಡ್ತಾ ಇದ್ದೇವೆ, ನಮಗೆ ಎ ಕಾಣ್ತೈತೆ. ಹೌದು, ಬಟ್ ಕಂಪ್ಯೂಟರ್ ಎ ಗೊತ್ತಾಕೈತಿ ಇಲ್ಲ, ಎ ಗೊತ್ತಾಗುದಿಲ್ಲ. ಕಂಪ್ಯೂಟರ್ ಏನ್ ಗೊತ್ತಾಕೈತಿ, ಬರೇ ಝೀರೋಸ್ ಅಂಡ್ ಒನ್ಸ್ ಗೊತ್ತಾಕೈತಿ. ಸೊ ಆ ಒಂದು ಎ ಮತ್ತು ಬಿ ಏನ್ ನೀವು ಟೈಪ್ ಮಾಡಿರ್ತೀರಿ ಕೀಬೋರ್ಡ್ ಇಂದ, ಅದನ್ನ ಫಸ್ಟ್ ಏನ್ ಮಾಡ್ಬೇಕ್ರಿ, ಮಷಿನ್ ಅಂಡರ್ಸ್ಟ್ಯಾಂಡೇಬಲ್ ಅಂದ್ರೆ 0 1 ಕನ್ವರ್ಟ್ ಮಾಡಬೇಕು. ಸೊ ಇನ್ಪುಟ್ ಡಿವೈಸಸ್ ಏನ್ ಮಾಡ್ತಾವು, ಆ ಒಂದು ಇನ್ಪುಟ್ ಅನ್ನ ಕನ್ವರ್ಟ್ ಮಾಡ್ತಾವು ವಿಚ್ ಇಸ್ ಅಂಡರ್ಸ್ಟ್ಯಾಂಡೇಬಲ್ ಬೈ ದ ಕಂಪ್ಯೂಟರ್. ಅದಾದ್ಮೇಲೆ ಟ್ರಾನ್ಸ್ಫರ್ ದ ಕನ್ವರ್ಟೆಡ್ ಡೇಟಾ ಅಂಡ್ ಇನ್ಸ್ಟ್ರಕ್ಷನ್ಸ್ ಟು ಮೆಮರಿ ಆರ್ ಸಿ ಪಿ ಯು ಫಾರ್ ಪ್ರೊಸೆಸಿಂಗ್. ಸೊ ಅದು ಕನ್ವರ್ಟ್ ಮಾಡ್ತೈತಿ. ಕನ್ವರ್ಟ್ ಮಾಡಿ ಇದನ್ನ ಅದು ಮೆಮರಿಗಾರ ಕಳಿಸ್ತೈತಿ ಅಥವಾ ಸಿ ಪಿ ಯುಗಾರ ಕಳಿಸ್ತೈತಿ. ಓಕೆ, ಪ್ರೊಸೆಸ್ ಮಾಡ್ಲಿಕ್ಕೆ ಮೆಮರಿ ಅಥವಾ ಸಿ ಪಿ ಯುಗೆ ಕಳಿಸ್ತದ. ಎಕ್ಸಾಂಪಲ್ ಯಾವ್ಯಾವ ಇನ್ಪುಟ್ ಯೂನಿಟ್ಗೆ ಅಥವಾ ಇನ್ಪುಟ್ ಡಿವೈಸ್ ಕೀಬೋರ್ಡ್, ಮೌಸ್, ಸ್ಕ್ಯಾನರ್, ಮೈಕ್ರೋಫೋನ್, ವೆಬ್ ಕ್ಯಾಮ್, ಜಾಯ್ಸ್ಟಿಕ್, ಟಚ್ ಸ್ಕ್ರೀನ್, ಬಾರ್ಕೋಡ್ ರೀಡರ್, ಒ ಸಿ ಆರ್, ಒ ಎಂ ಆರ್, ಎಂ ಐ ಸಿ ಆರ್. ಇವುಗಳ ಬಗ್ಗೆ ನಾವು ಇನ್ಪುಟ್ ಯೂನಿಟ್ಸ್ ಅಥವಾ ಸೆಕ್ಷನ್ ಬೇರೆ ಇದೆ, ಟಾಪಿಕ್ ಬೇರೆ ಇದೆ, ಅದರಲ್ಲಿ ನಾವು ಡೀಟೇಲ್ ಆಗಿ ಕಲಿತೀವಿ, ಒಂದೊಂದನ್ನ ಕಲಿತೀವಿ. ಓಕೆ, ಫಾರ್ ನೌ ಯು ಕ್ಯಾನ್ ಜಸ್ಟ್ ರಿಮೆಂಬರ್ ಏನ್ ಮಾಡ್ತಾವ್ರಿ, ಇವು ಡೇಟಾನ ಅಕ್ಸೆಪ್ಟ್ ಮಾಡ್ತಾವು. ಅಕ್ಸೆಪ್ಟ್ ಮಾಡಿ ಆ ಒಂದು ಡೇಟಾನ ಏನ್ ಮಾಡ್ತೈತ್ರಿ, ಮಷಿನ್ ಅಂಡರ್ಸ್ಟ್ಯಾಂಡೇಬಲ್ ಕನ್ವರ್ಟ್ ಮಾಡಿ ಮೆಮರಿ ಅಥವಾ ಸಿ ಪಿ ಯುಗೆ ಪ್ರೊಸೆಸಿಂಗ್ ಗೆ ಕಳಿಸ್ತದ. ಸೊ ಇನ್ಪುಟ್ ಡಿವೈಸಸ್ ಇದನ್ನ ಮಾಡ್ತಾವು. ನೆಕ್ಸ್ಟ್ ಬರೋದು ಸಿ ಪಿ ಯು. ಸಿ ಪಿ ಯು ಏನ್ ಮಾಡ್ತೈತ್ರಿ, ಸಿ ಪಿ ಯು ಇಸ್ ದ ಪ್ರೈಮರಿ ಪ್ರೊಸೆಸಿಂಗ್ ಕಾಂಪೋನೆಂಟ್ ಆಫ್ ದ ಕಂಪ್ಯೂಟರ್. ಸೊ ಮೇನ್ ಪ್ರೊಸೆಸಿಂಗ್ ಆಗೋದು ಎಲ್ರಿ, ಸಿ ಪಿ ಯು ಒಳಗಡೆ. ಸಿ ಪಿ ಯು ಸ್ಟ್ಯಾಂಡ್ಸ್ ಫಾರ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. So it executes the instructions, performs calculations, makes logical decisions, controls other operations. ಸೊ ಸಿ ಪಿ ಯು ಇದೆಲ್ಲ ಮಾಡ್ತೈತ್ರಿ. ಏನ್ ಮಾಡ್ತೈತ್ರಿ, ಇನ್ಸ್ಟ್ರಕ್ಷನ್ಸ್ ನ ಎಕ್ಸಿಕ್ಯೂಟ್ ಮಾಡೋದಾಯ್ತು, ಕ್ಯಾಲ್ಕುಲೇಷನ್ ಮಾಡೋದಾಯ್ತು, ಲಾಜಿಕಲ್ ಡಿಸಿಷನ್ ತಗೊಳ್ಳೋದಾಯ್ತು, ಮತ್ತೆ ಎಲ್ಲಾ ಆಪರೇಷನ್ಸ್ ಕಂಟ್ರೋಲ್ ಇದು ಮಾಡ್ತೈತಿ. ಸಿ ಪಿ ಯು ನಾವು ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತ ಕೂಡ ಕರಿತೇವೆ.
ಸಿಪಿಯುದಲ್ಲಿ ಏನೇನ್ ಅದಾವಪ್ಪ ಅಂತಂದ್ರೆ ಫಸ್ಟ್ಲಿ ಬರೋದು ಎ ಎಲ್ ಯು ಅರಿಥಮೆಟಿಕ್ ಲಾಜಿಕ್ ಯೂನಿಟ್, ಕಂಟ್ರೋಲ್ ಯೂನಿಟ್ ಅಂತ ಬರ್ತೈತಿ, ಇನ್ನೊಂದು ರೆಜಿಸ್ಟರ್ಸ್ ಅಂತ ಬರ್ತೈತಿ. ಸೊ ಇವುಗಳ ಬಗ್ಗೆ ಒಂದೊಂದಾಗಿ ನೋಡೋಣ್ರಿ. ಎ ಎಲ್ ಯು ಬಗ್ಗೆ ನೋಡ್ರಿ. ಎ ಎಲ್ ಯು ಏನ್ ಮಾಡ್ತೈತಪ್ಪ ಅಂದ್ರೆ ಅರಿಥಮೆಟಿಕ್ ಅಂಡ್ ಲಾಜಿಕಲ್ ಆಪರೇಷನ್ಸ್ ನ ಮಾಡ್ತೈತಿ. ಅರಿಥಮೆಟಿಕ್ ಅಂದ್ರೆ ಏನ್ರಿ, ನಿಮ್ದು ಪ್ಲಸ್ ಮೈನಸ್ ಇಂಟು ಡಿವೈಡೆಡ್ ಬೈ ಮಾಡ್ಯುಲಸ್ ಇವೆಲ್ಲ ಆಪರೇಷನ್ಸ್ ಬರ್ತಾವ್ರಿ. ಲಾಜಿಕಲ್ ಆಪರೇಷನ್ಸ್ ಅಂತಂದ್ರೆ ಏನ್ರಿ, ನಿಮ್ದು ಆಂಡ್ ಆರ್ ನಾಟ್ ಈ ರೀತಿ ಆ ಆಪರೇಷನ್ಸ್ ಕೂಡ ಇದು ಮಾಡ್ತದ. ಕಂಟ್ರೋಲ್ ಯೂನಿಟ್ ಏನ್ ಮಾಡ್ತೈತಪ್ಪ ಅಂತಂದ್ರೆ ಕಂಟ್ರೋಲ್ ಯೂನಿಟ್ ಕಂಟ್ರೋಲ್ ಮಾಡ್ತಿದ್ರೆ ಪೂರ್ತಿ ಎಲ್ಲಾ ಆಕ್ಟಿವಿಟೀಸ್ ಏನ್ ನಡೀತಾವು, ಡೇಟಾ ಮೂವ್ಮೆಂಟ್ ಫ್ರಮ್ ಮೆಮರಿ ಟು ಸಿಪಿಯು, ಸಿಪಿಯು ಟು ಮೆಮರಿ, ಸಿಪಿಯು ಟು ಔಟ್ಪುಟ್ ಡಿವೈಸಸ್, ಈ ರೀತಿ ಪೂರ್ತಿ ಕಮ್ಯುನಿಕೇಶನ್ ಕಂಟ್ರೋಲ್ ಮಾಡ್ತೈತಿ. ಇಟ್ ಫೆಚಸ್ ದ ಇನ್ಸ್ಟ್ರಕ್ಷನ್ಸ್ ಫ್ರಮ್ ಮೆಮರಿ. ಪ್ರೊಸೆಸ್ ಆಗ್ಬೇಕಂತಂದ್ರೆ ಏನಾಗ್ಬೇಕ್ರಿ, ಮೆಮರಿಯಿಂದ ಡೇಟಾ ತಗೊಂಡ್ಬರ್ಬೇಕಲ್ಲ, ಅದನ್ನು ಕೂಡ ಇದ ಮಾಡ್ತೈತಿ. ದೆನ್ ಡಿಕೋಡ್ ದ ಇನ್ಸ್ಟ್ರಕ್ಷನ್ಸ್ ನ ಡಿಕೋಡ್ ಮಾಡ್ತದ. ಕಂಟ್ರೋಲ್ಸ್ ದ ಎಕ್ಸಿಕ್ಯೂಷನ್ ಆಫ್ ಇನ್ಸ್ಟ್ರಕ್ಷನ್ಸ್. ಈ ಇನ್ಸ್ಟ್ರಕ್ಷನ್ಸ್ ಯಾವ ರೀತಿ ಎಕ್ಸಿಕ್ಯೂಟ್ ಆಗಬೇಕು ಒಂದಾದ ನಂತರ ಒಂದು, ಪೂರ್ತಿ ಅದರ ಇನ್ಸ್ಟ್ರಕ್ಷನ್ ಕಂಟ್ರೋಲ್ ಕೂಡ ಇದ ಮಾಡ್ತೈತಿ. ಡೈರೆಕ್ಟ್ಸ್ ದ ಡೇಟಾ ಮೂವ್ಮೆಂಟ್ ಬಿಟ್ವೀನ್ ಡಿಫ್ರೆಂಟ್ ಯೂನಿಟ್ಸ್. ಸೊ ಬೇರೆ ಬೇರೆ ಯೂನಿಟ್ಸ್ ಏನ್ ಡೇಟಾ ಮೂವ್ಮೆಂಟ್ ಆಕೈತಲ್ರಿ, ಅದನ್ನು ಕೂಡ ಇದೇ ಹ್ಯಾಂಡಲ್ ಮಾಡ್ತೈತಿ. ಕೋಆರ್ಡಿನೇಟ್ಸ್ ದ ಆಕ್ಟಿವಿಟೀಸ್ ಆಫ್ ALU, ಮೆಮರಿ, ಇನ್ಪುಟ್ ಔಟ್ಪುಟ್ ಡಿವೈಸಸ್. ಈ ಮೂರರ ನಡುವೆ ಏನು ನಿಮ್ಗೆ ಇನ್ಪುಟ್ ಔಟ್ಪುಟ್ ಡಿವೈಸಸ್ಗೆ ಮತ್ತೆ ಮೆಮರಿಗೆ ಮತ್ತೆ ALU ಗೆ ಏನು ಕೋಆರ್ಡಿನೇಷನ್ ಆಗಬೇಕು ಅದನ್ನು ಕೂಡ ಕಂಟ್ರೋಲ್ ಯೂನಿಟ್ ಮಾಡುತ್ತೆ. ಹೋಪ್ ದಟ್ ಇಸ್ ಕ್ಲಿಯರ್. ಸೊ ಎವ್ರಿಥಿಂಗ್ is handled by a control unit. Control unit is like headmaster, okay, or the principal, okay. Next, let us see the next unit, that is ಇನ್ನೊಂದು ಕಾಂಪೋನೆಂಟ್ ಐತ್ರಿ ಸಿಪಿಯು ಒಳಗಡೆ, ರೆಜಿಸ್ಟರ್ಸ್ ಅಂತೇಳಿ. ರೆಜಿಸ್ಟರ್ಸ್ ಯಾರಪ್ಪ ಅಂದ್ರೆ ವೆರಿ ಸ್ಮಾಲ್ ಎಕ್ಸ್ಟ್ರೀಮ್ಲಿ ಫಾಸ್ಟ್ ಸ್ಟೋರೇಜ್ ಲೊಕೇಶನ್ಸ್. ಸೊ ಏನ್ರಿ ಇವು ನಿಮ್ ಸಿಪಿಯು ಒಳಗಡೆನೆ ಸಣ್ಣ ಫಾಸ್ಟ್ ಸ್ಟೋರೇಜ್ ಲೊಕೇಶನ್ಸ್ ಇರ್ತಾವು. ಎದಕ್ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ temporarily hold data instructions, addresses and intermediate results. ಸೊ ಈ ನಿಮ್ದೇನ್ ಡೇಟಾ ಪ್ರೊಸೆಸ್ ಆಗಿರುತ್ತೆ, ಫಾರ್ ಎಕ್ಸಾಂಪಲ್ 1+3, ಇದರಲ್ಲಿ ಟೆಂಪರರಿ ರಿಸಲ್ಟ್ ಏನ್ ಬಂದಿರ್ತೈತಲ್ರಿ ಅದನ್ನ ಸ್ಟೋರ್ ಮಾಡ್ಲಿಕ್ಕೆ, ಟೆಂಪರರಿ ರಿಸಲ್ಟ್ಸ್ ನ ಸ್ಟೋರ್ ಮಾಡ್ಲಿಕ್ಕೆ ನಾವು ರೆಜಿಸ್ಟರ್ಸ್ ನ ಯೂಸ್ ಮಾಡ್ತೀವಿ. ಯಾಕೆ ಅದು ಯೂಸ್ ಮಾಡ್ತೈತಪ್ಪ ಅಂತಂದ್ರೆ ಬಿಕಾಸ್ ರೆಜಿಸ್ಟರ್ಸ್ ಆರ್ ಲೊಕೇಟೆಡ್ ಇನ್ಸೈಡ್ ದ ಸಿಪಿಯು ಅಂಡ್ ಆರ್ ಡಿಸೈನ್ಡ್ ಫಾರ್ ವೆರಿ ಫಾಸ್ಟ್ ಆಕ್ಸೆಸ್. ದೇ ಆರ್ ಫಾಸ್ಟರ್ ದ್ಯಾನ್ ದ ಮೇನ್ ಮೆಮರಿ. ಸೊ ಮೇನ್ ಮೆಮರಿಗಿಂತನೂ ಫಾಸ್ಟ್ ಇರೋ ಕಾರಣ ಸಿಪಿಯು ಏನ್ ಮಾಡ್ತೈತಿ, ಪ್ರೊಸೆಸಿಂಗ್ ಇದ್ದಾಗ ಮೇನ್ ಮೆಮರಿಗೆ ಹೋಗೋ ಬದ್ಲಿ ಏನ್ ಮಾಡ್ತೈತಿ, ಫಸ್ಟ್ ರೆಜಿಸ್ಟರ್ ನ ಚೆಕ್ ಮಾಡ್ತೈತಿ. ಸೊ ಆಲ್ವೇಸ್ ವಾಟ್ ವಿಲ್ ಹ್ಯಾಪನ್, ಇದನ್ನ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿ. ಸಿಪಿಯು ಏನೈತರಿ ಡೇಟಾ ನಿಮಗೆ ಈಗ ಬೇಕಪ್ಪ ಅಂತಂದಾಗ ಅದೇನ್ ಮಾಡ್ತೈತ್ರಿ, ನಿಮ್ದು ಪ್ರೈಮರಿ ಮೆಮರಿಗೆ ಹೋಗಿ ಚೆಕ್ ಮಾಡಿ ಅದರಿಂದ ಡೇಟಾನ ತಗೋತಿತ್ತು, ಹೌದಾ. ಬಟ್ ಅಲ್ಲಿ ಹೋಗೋ ಬದ್ಲಿ ಅದ್ರ ಒಳಗಡೆ ಏನಿರ್ತಾವ್ರಿ, ಲೋಕಲ್ ರೆಜಿಸ್ಟರ್ಸ್ ಇರ್ತಾವು. ಫಸ್ಟ್ ಏನ್ ಮಾಡಿದ್ರಿ, ಅದು ಅದ್ರೊಳಗೆ ಚೆಕ್ ಮಾಡಿದ ಐತನಪ್ಪ ಅಂತೇಳಿ. ಇತ್ತಂದ್ರೆ ಅದು ಅಲ್ಲಿಂದ ಫೆಚ್ ಮಾಡ್ಬಿಡ್ತದ. So that's why in register your temporary results and the data will be stored. Okay. Now let us see the next thing here. As I told, it will store the instructions, data, temporary data, and intermediate results. Depending on the processor architecture, registers may include. So registers ಜೊತೆಗೆ ಅಲ್ಲಿ accumulator ಇರ್ಬೋದು, ಅಥವಾ ಪ್ರೋಗ್ರಾಮ್ ಕೌಂಟರ್ ಇರ್ಬೋದು, ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ಇರ್ಬೋದು, ಮೆಮರಿ ಅಡ್ರೆಸ್ ರಿಜಿಸ್ಟರ್ ಇರ್ಬೋದು, ಅಥವಾ ಮೆಮರಿ ಡೇಟಾ ರಿಜಿಸ್ಟರ್ ಇರ್ಬೋದು. ಸೊ ನಮ್ದು ಪ್ರೊಸೆಸರ್ ಆರ್ಕಿಟೆಕ್ಚರ್ ಮೇಲೆ ಇದರಲ್ಲಿ ಯಾವ್ದಾದ್ರೂ ಒಂದೊಂದು ನಿಮ್ದು ರಿಜಿಸ್ಟರ್ಸ್ ಜೊತೆಗೆ ಇರ್ತದೆ. ಸೊ ಅದರಲ್ಲಿ ಯಾವ್ಯಾವು ಒಂದೊಂದಾಗಿ ನೋಡ್ಕೊಂಡ್ರೆ, ಅಕ್ಯುಮುಲೇಟರ್ ಅಂತಂದ್ರೆ ಏನು, ಇದೇನ್ ಮಾಡ್ತೈತಪ್ಪ ಅಕ್ಯುಮುಲೇಟರ್ ಅಂತಂದ್ರೆ ಟೆಂಪರಲಿ ಸ್ಟೋರ್ಸ್ ದಿ ಇಂಟರ್ಮೀಡಿಯೇಟ್ ಅರಿಥಮೆಟಿಕ್ ಅಂಡ್ ಲಾಜಿಕಲ್ ರಿಸಲ್ಟ್ಸ್. ಸೊ ನೀವು ಈಗೇನೋ ಅಡಿಷನ್ ಸಬ್ಟ್ರಾಕ್ಷನ್ ಮಾಡಂತೀರಿ ಅಥವಾ ಲಾಜಿಕಲ್ ಏನೋ ಆಪರೇಷನ್ ಮಾಡಂತೀರಿ, ಅದ್ರದ್ದು ರಿಸಲ್ಟ್ ಎದ್ರ ಸ್ಟೋರ್ ಆಕೈತ್ರಿ, ಅಕ್ಯುಮುಲೇಟರ್ ಒಳಗಡೆ ಸ್ಟೋರ್ ಆಗ್ತದ. ಸೊ ಇದನ್ನ ಕೇಳಬಹುದ್ರಿ ಎಕ್ಸಾಮ್ಸ್ ಅಲ್ಲಿ, ವಿಚ್ ಟೈಪ್ ಆಫ್ ರೆಜಿಸ್ಟರ್ ಸ್ಟೋರ್ಸ್ ದಿ ಇಂಟರ್ಮೀಡಿಯೇಟ್ ಅರಿಥಮೆಟಿಕ್ ಅಂಡ್ ಲಾಜಿಕಲ್ ರಿಸಲ್ಟ್ಸ್ ಅಂತಂದ್ರೆ ಅಕ್ಯುಮುಲೇಟರ್ ಸ್ಟೋರ್ಸ್ ಇಟ್. ಪ್ರೋಗ್ರಾಮ್ ಕೌಂಟರ್ ಏನ್ ಮಾಡ್ತೈತ್ರಿ, ಇಟ್ ಸ್ಟೋರ್ಸ್ ದ ಅಡ್ರೆಸ್ ಆಫ್ ದ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ಸ್ ಟು ಬಿ ಫೆಚ್ಡ್ ಆರ್ ಎಕ್ಸಿಕ್ಯೂಟೆಡ್. ಸೊ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ರಿಂಟ್ ಎ ಅಂತಿದೆ, ಪ್ರಿಂಟ್ 2 ಅಂತಿದೆ, ಪ್ರಿಂಟ್ 3 ಅಂತಿದೆ, ಎರಡು ಸ್ಟೇಟ್ಮೆಂಟ್ಸ್ ಅದಾವು. ಸೊ ಇದ್ರಲ್ಲಿ ಪ್ರಿಂಟ್ 2 ಎಕ್ಸಿಕ್ಯೂಟ್ ಆಗೋ ಮುಂದೆ ಪ್ರೋಗ್ರಾಮ್ ಕೌಂಟರ್ ಅಲ್ಲಿ ಏನಿರ್ತೈತ್ರಿ, ಅಡ್ರೆಸ್ ಆಫ್ ದ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಟು ಬಿ ಎಕ್ಸಿಕ್ಯೂಟೆಡ್. ಅಡ್ರೆಸ್ ಆಫ್ ದ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಪ್ರೋಗ್ರಾಮ್ ಕೌಂಟರ್ ಅಲ್ಲಿ ಇರ್ತೈತಿ, ಆಯ್ತಾ. ಅದೇ ರೀತಿ ಇಲ್ಲಿ ನಾನು ಪ್ರಿಂಟ್ 2+3 ಮಾಡಿದ್ರೆ ಇದರದ ರಿಸಲ್ಟ್ ಏನೈತಲ್ರಿ, ಅರಿಥಮೆಟಿಕ್ ಆಪರೇಷನ್ ರಿಸಲ್ಟ್ ಟೆಂಪರಲಿ ಎದ್ರ ಸ್ಟೋರ್ ಆಗಿರ್ತೈತ್ರಿ, ಅಕ್ಯುಮುಲೇಟರ್ ಸ್ಟೋರ್ ಆಗಿರ್ತೈತಿ. ಹೋಪ್ ಐ ಆಮ್ ಕ್ಲಿಯರ್. ದ ಇನ್ಸ್ಟ್ರಕ್ಷನ್ ರಿಜಿಸ್ಟರ್. ಸೊ ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ಏನ್ ಮಾಡುತ್ತೆ, ಇಟ್ ಹೋಲ್ಡ್ಸ್ ದ ಇನ್ಸ್ಟ್ರಕ್ಷನ್ ಕರೆಂಟ್ಲಿ ಬೀಯಿಂಗ್ ಡಿಕೋಡೆಡ್ ಆರ್ ಎಕ್ಸಿಕ್ಯೂಟೆಡ್ ಬೈ ದ ಸಿಪಿಯು. ಸೊ ಕರೆಂಟ್ಲಿ ಯಾವ ಲೈನ್ ಎಕ್ಸಿಕ್ಯೂಟ್ ಆಗಿರ್ತೈತಲ್ರಿ ಅದ್ ಎದ್ರ ಸ್ಟೋರ್ ಇರ್ತೈತ್ರಿ, ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ಒಳಗಡೆ ಸ್ಟೋರ್ ಇರ್ತೈತಿ. ಎಂ ಎ ಆರ್ ಅಂದ್ರೆ ಏನ್ರಿ, ಮೆಮರಿ ಅಡ್ರೆಸ್ ರಿಜಿಸ್ಟರ್ ಏನ್ ಮಾಡ್ತೈತೆ ಅಂತಂದ್ರೆ
holds the address of the memory location that CPU wants to access. ಸೊ CPU ಯಾವ ಒಂದು ಇನ್ಸ್ಟ್ರಕ್ಷನ್ ನ ಆಕ್ಸೆಸ್ ಮಾಡ್ಬೇಕಂತ ಅನ್ಕೊಂಡೈತಿ ಆ ಒಂದು ಇನ್ಸ್ಟ್ರಕ್ಷನ್ ಮೆಮರಿ ಲೊಕೇಶನ್ ಎದ್ರೊಳಗಡೆ ಸ್ಟೋರ್ ಇರ್ತೈತ್ರಿ MAR ಒಳಗಡೆ ಸ್ಟೋರ್ ಇರ್ತದ. MAR holds the address of the memory location that the CPU wants to access. CPU ಗೆ ಯಾವ ಮೆಮರಿ ಲೊಕೇಶನ್ ಬೇಕು ಅನಿಸ್ತದ ಅದು MAR ಒಳಗಡೆ ಇರ್ತೈತಿ. Then MDR is what? Memory Data Register. So ಇದ್ರೊಳಗಡೆ ಏನಾಕೈತಿ temporarily holds the data being transferred from memory to CPU or from CPU to memory. ಸೊ ಏನ್ ಡೇಟಾ ಟ್ರಾನ್ಸ್ಫರ್ ಆಕಿರ್ತೈತಲ್ರಿ ನಿಮ್ದು ಮೆಮರಿಯಿಂದ CPU ಗಾತು ಅಥವಾ CPU ಇಂದ ಮೆಮರಿಗಾಯ್ತು ಅವಾಗ ಆ ಒಂದು ಡೇಟಾನ ಹೋಲ್ಡ್ ಮಾಡ್ಲಿಕ್ಕೆ ನಾವು MDR ನ ಯೂಸ್ ಮಾಡ್ತೀವಿ, ಮೆಮರಿ ಡೇಟಾ ರಿಜಿಸ್ಟರ್. ಸೊ ಇಷ್ಟು ಇಂಪಾರ್ಟೆಂಟ್ ರೀ, ಯಾವ್ದಾದ್ರು ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಅಕ್ಯುಮುಲೇಟರ್ ಕೇಳ್ಬೋದು, ಪ್ರೋಗ್ರಾಮ್ ಕೌಂಟರ್ ಕೇಳ್ಬೋದು, ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ಕೇಳ್ಬೋದು, ಅಥವಾ MAR or MDR. Hope I am clear with this register topic. Okay, let us see further. ಮೆಮರಿ ಯೂನಿಟ್. ಸೊ ಮೆಮರಿ ಯೂನಿಟ್ ಅಂತಂದ್ರೆ ಏನ್ರಿ, ಮೆಮರಿ ಒಳಗಡೆ ಏನ್ ಸ್ಟೋರ್ ಆಕೈತಿ ನಿಮ್ದು ಡೇಟಾ ಇನ್ಸ್ಟ್ರಕ್ಷನ್ ಮತ್ತೆ ರಿಸಲ್ಟ್ ಸ್ಟೋರ್ ಆಗ್ತಾವು. ಹೌದಾ? ಸೊ ಮೇನ್ ಫಂಕ್ಷನ್ಸ್ ಅಂತ ನೋಡಿದಾಗ ಸ್ಟೋರ್ಸ್ ಡೇಟಾ ಬಿಫೋರ್ ಪ್ರೊಸೆಸಿಂಗ್ ಕೂಡ ಡೇಟಾ ಅಲ್ಲೇ ಸ್ಟೋರ್ ಆಗಿರ್ತೈತ್ರಿ. ಸ್ಟೋರ್ಸ್ ದ ಇನ್ಸ್ಟ್ರಕ್ಷನ್ಸ್ ಆರ್ ಪ್ರೋಗ್ರಾಮ್ಸ್, ಸ್ಟೋರ್ಸ್ ಇಂಟರ್ಮೀಡಿಯೇಟ್ ರಿಸಲ್ಟ್ಸ್, ಸ್ಟೋರ್ಸ್ ಪ್ರೊಸೆಸ್ ರಿಸಲ್ಟ್ಸ್. ಸೊ ನಿಮ್ದು ಡೇಟಾ ಪ್ರೊಸೆಸಿಂಗ್ ಇಂದ ಮುಂಚೆನೂ ಅಲ್ಲೇ ಇರ್ತೈತ್ರಿ, ಇಂಟರ್ಮೀಡಿಯೇಟ್ ಅಲ್ಲೇ ಇರ್ತೈತ್ರಿ, ಪ್ರೊಸೆಸ್ ಆದ್ಮೇಲೂ ಕೂಡ ನಿಮ್ದು ಮೆಮರಿ ಒಳಗಡೆ ಸ್ಟೋರ್ ಆಕೈತಿ. ಸೊ ಮೆಮರಿನ ಎರಡು ತರದ ಕ್ಲಾಸಿಫೈ ಮಾಡಿದರೆ, ಒಂದನೇದು ಪ್ರೈಮರಿ ಮೆಮರಿ. ಪ್ರೈಮರಿ ಮೆಮರಿ ಎಕ್ಸಾಂಪಲ್ ಬಂದ್ಬಿಟ್ಟು ನಿಮ್ದು ರ್ಯಾಮ್, ರಾಮ್ ಮತ್ತೆ ಕ್ಯಾಶ್ ಮೆಮರಿ ಅಂತ ಬರ್ತದೆ. ಇನ್ನೊಂದು ಸೆಕೆಂಡರಿ ಮೆಮರಿ, ಅದರಲ್ಲಿ ಎಕ್ಸಾಂಪಲ್ಸ್ ಬಂದ್ಬಿಟ್ಟು ನಿಮ್ದು HDD, ದಟ್ ಈಸ್ ಯುವರ್ ಹಾರ್ಡ್ ಡಿಸ್ಕ್ ಡ್ರೈವ್ ಆಯ್ತು. ದೆನ್ ಸಾಲಿಡ್ ಸ್ಟೇಟ್ ಡ್ರೈವ್ ಆಯ್ತು, SSD, ಪೆನ್ ಡ್ರೈವ್, ಮೆಮರಿ ಕಾರ್ಡ್, ಆಪ್ಟಿಕಲ್ ಡಿಸ್ಕ್, ಇವೆಲ್ಲ ನಿಮ್ದು ಸೆಕೆಂಡರಿ ಮೆಮರಿ ಇದೆ. ಸೊ ನಿಮಗೆ ಈ ಒಂದು ಟಾಪಿಕ್ ಅಲ್ಲಿ ಇಷ್ಟೇ ಗೊತ್ತಿರ್ಬೇಕು, ಯಾಕಂದ್ರೆ ಮೆಮರಿ ನಾವು ಡೀಟೇಲ್ ಆಗಿ ಮುಂದೆ ಕಲಿತೇವೆ, ಇದೇ ಒಂದು ಯೂನಿಟ್ ಒಳಗಡೆ ಕಲಿತೇವೆ. ಔಟ್ಪುಟ್ ಯೂನಿಟ್ ಅಂತಂದ್ರೆ ಏನ್ರಿ? ಔಟ್ಪುಟ್ ಯೂನಿಟ್ ಪ್ರೊವೈಡ್ಸ್ ಪ್ರೊಸೆಸ್ಡ್ ಇನ್ಫಾರ್ಮೇಶನ್ ಟು ದ ಯೂಸರ್ ಇನ್ ಅಂಡರ್ಸ್ಟ್ಯಾಂಡೇಬಲ್ ಫಾರ್ಮ್. ಸೊ ಏನ್ ಔಟ್ಪುಟ್ ಏನ್ ಜನರೇಟ್ ಆಗಿರ್ತೈತಲ್ರಿ ಅದು ಮಷಿನ್ ಅಂಡರ್ಸ್ಟ್ಯಾಂಡೇಬಲ್ ಇರ್ತೈತ್ರಿ, ಮಷಿನ್ ಲ್ಯಾಂಗ್ವೇಜ್ ಒಳಗಡೆ ಇರ್ತೈತಿ. ಸೊ ಅದೇನ್ ಮಾಡ್ತೈತಿ, ಹ್ಯೂಮನ್ ಅಂಡರ್ಸ್ಟ್ಯಾಂಡೇಬಲ್ ಗೆ ಕನ್ವರ್ಟ್ ಮಾಡ್ತೈತಿ. ಯಾವುದು ಔಟ್ಪುಟ್ ಡಿವೈಸಸ್ ಅದನ್ನ ಕನ್ವರ್ಟ್ ಮಾಡಿ ನಿಮಗೆ ಹ್ಯೂಮನ್ ಅಂಡರ್ಸ್ಟ್ಯಾಂಡೇಬಲ್ ಅಲ್ಲಿ ತೋರಿಸ್ತವು. ಸೊ ರಿಸೀವ್ಸ್ ದ ಪ್ರೊಸೆಸ್ ರಿಸಲ್ಟ್ಸ್ ಫ್ರಮ್ ದ ಕಂಪ್ಯೂಟರ್. ಸೊ ಔಟ್ಪುಟ್ ಡಿವೈಸ್ ಗೆ ಏನ್ ಬರ್ತೈತ್ರಿ, ಪ್ರೊಸೆಸ್ ರಿಸಲ್ಟ್ಸ್ ಬಂದ್ ತಲುಪ್ತೈತಿ. ಕನ್ವರ್ಟ್ಸ್ ದಮ್ ಇಂಟು ಹ್ಯೂಮನ್ ರೀಡೇಬಲ್ ಫಾರ್ಮ್ ವೇರ್ ಎವರ್ ನೆಸೆಸರಿ. ಸೊ ಅದು ಏನ್ ಮಾಡ್ತೈತ್ರಿ, ಆ ಒಂದು ಏನ್ ರಿಸಲ್ಟ್ಸ್ ಬಂದೈತಿ, ಇನ್ಫಾರ್ಮೇಶನ್ ಬಂದೈತಿ, ಅದನ್ನ ಹ್ಯೂಮನ್ ಅಂಡರ್ಸ್ಟ್ಯಾಂಡೇಬಲ್ ಕನ್ವರ್ಟ್ ಮಾಡ್ತೈತಿ ಅಂಡ್ ಪ್ರೆಸೆಂಟ್ಸ್ ದ ರಿಸಲ್ಟ್ಸ್ ಟು ದ ಯೂಸರ್. ಎಕ್ಸಾಂಪಲ್ ಯಾವ್ಯಾವ್ರಿ ನಿಮ್ದು ಔಟ್ಪುಟ್ ಯೂನಿಟ್ಗೆ? ಮಾನಿಟರ್ ಆಯ್ತು, ಪ್ರಿಂಟರ್ ಆಯ್ತು, ಸ್ಪೀಕರ್, ಪ್ರೊಜೆಕ್ಟರ್, ಪ್ಲಾಟರ್, ಇವೆಲ್ಲ ನಿಮ್ದು ಔಟ್ಪುಟ್ ಡಿವೈಸಸ್. ಓಕೆ, ಹೋಪ್ ಐ ಆಮ್ ಕ್ಲಿಯರ್ ವಿತ್ ದಟ್. ಹೌ ದ ಫಂಕ್ಷನಲ್ ಯೂನಿಟ್ಸ್ ವರ್ಕ್ಸ್ ಟುಗೆದರ್, ಯಾವ ರೀತಿ ವರ್ಕ್ ಆಕೈತ್ರಿ? ಸೇ ಇಲ್ಲೊಂದು ಪ್ರಾಬ್ಲಮ್ ಐತಿ, ಕ್ಯಾಲ್ಕುಲೇಟ್ 25 ಪ್ಲಸ್ 35 ಅಂತ ಐತ್ರಿ. ಸೊ ಅವಾಗ ಏನಕೈತಿ, ಫಸ್ಟ್ ಇನ್ಪುಟ್ ಕೊಡ್ತೀರಿ ನೀವು ಕೀಬೋರ್ಡ್ ಥ್ರೂ 25 ಮತ್ತೆ 35 ನ ಕೊಡ್ತೀರಿ ಇನ್ಪುಟ್. ಅವಾಗ ಅದು ಕೊಟ್ಟಿದ್ದು ಏನಕೈತ್ರಿ, ಡೇಟಾ ಮತ್ತೆ ರಿಕ್ವೈರ್ಡ್ ಇನ್ಸ್ಟ್ರಕ್ಷನ್ ಎಲ್ಲಿ ಸ್ಟೋರ್ ಆಗ್ತಾವು? ಮೆಮರಿ ಒಳಗಡೆ ಸ್ಟೋರ್ ಆಗ್ತಾವು. ಈಗ 25 ಮತ್ತೆ 35 ಮತ್ತೆ ಆಡ್ ಅನ್ನೋ ಇನ್ಸ್ಟ್ರಕ್ಷನ್ ಸ್ಟೋರ್ ಆಗೈತಿ. 25 ಮತ್ತೆ 35 ಇಸ್ ವಾಟ್ ಯುವರ್ ಡೇಟಾ, ಆಡ್ ಅನ್ನೋದು ಏನ್ರಿ, ಅದು ಇನ್ಸ್ಟ್ರಕ್ಷನ್. ಹೌದಾ? ಅದು ಸ್ಟೋರ್ ಆಗ್ತದೆ. ಕಂಟ್ರೋಲ್ ಯೂನಿಟ್ ಏನ್ ಮಾಡ್ತೈತ್ರಿ, ಇದನ್ನ ಫೆಚ್ ಮಾಡ್ತೈತಿ, ಇಂಟರ್ಪ್ರಿಟ್ ಮಾಡಿ ಅದು ಆಪರೇಷನ್ ಏನೈತಲ್ಲ ಅದನ್ನ ಕೋಆರ್ಡಿನೇಟ್ ಮಾಡ್ತೈತಿ. ಯಾರ ಜೊತೆ ಕೋಆರ್ಡಿನೇಟ್ ಮಾಡ್ತೈತ್ರಿ? ALU ಜೊತೆ ಕೋಆರ್ಡಿನೇಟ್ ಮಾಡ್ತೈತಿ. ಸೊ ALU ಗೆ ಹೋಗಿ ಹೇಳ್ತೈತಿ ಅದು ಏನಂತ ಹೇಳಿ, ಇವ್ ಎರಡು ನಂಬರ್ನ ಆಡ್ ಮಾಡಪ್ಪ ಅಂತೇಳಿ. ಸೊ ALU ಏನ್ ಮಾಡ್ತೈತ್ರಿ, ಅವಾಗ 25 ಪ್ಲಸ್ 35 ಮಾಡ್ತೈತಿ, ಮಾಡಿ ಆನ್ಸರ್ನ ಮೆಮರಿ ಒಳಗಡೆ ಕೊಡ್ತೈತಿ. ಸೊ ರಿಸಲ್ಟ್ ಮೇ ಬಿ ಟೆಂಪರಲಿ ಸ್ಟೋರ್ಡ್ ಇನ್ ರಿಜಿಸ್ಟರ್ ಸ್ಟೋರ್ ಮಾಡಬಹುದು, ಅಥವಾ ನೀವು ಪ್ರೈಮರಿ ಮೆಮರಿ ಒಳಗಡೆ ಸ್ಟೋರ್ ಮಾಡಬಹುದು. ಅದಾದ ನಂತರ ಔಟ್ಪುಟ್ ನ ಪ್ರೆಸೆಂಟ್ ಮಾಡ್ತದೆ. ದ ರಿಸಲ್ಟ್ ಇಸ್ 60 ಇಸ್ ಡಿಸ್ಪ್ಲೇಡ್ ಆನ್ ದ ಮಾನಿಟರ್. ಸೊ ಇದು ಈ ರೀತಿಯಾಗಿ ಎಲ್ಲಾ ಯೂನಿಟ್ಸ್ ಇಲ್ಲಿ ಕೆಲಸ ಮಾಡ್ತಾವೆ. ಇಲ್ಲಿ ನಿಮ್ದು ಇನ್ಪುಟ್ ಯೂನಿಟ್ ಕೆಲಸ ಮಾಡ್ತು, ಇನ್ಪುಟ್ ತಗೊಳಕ, ಮೆಮರಿ ಯೂನಿಟ್ ಕೆಲಸ ಮಾಡ್ತು, ಡೇಟಾನ ಸ್ಟೋರ್ ಮಾಡಕ್ ಟೆಂಪರರಿಲಿ, ಮತ್ತೆ ಕಂಟ್ರೋಲ್ ಯೂನಿಟ್ ಪೂರ್ತಿ ಆಪರೇಷನ್ ನ ಕಂಟ್ರೋಲ್ ಮಾಡ್ತು, ALU ಆಪರೇಷನ್ ಮಾಡ್ತದ, ಮೆಮರಿ ಒಳಗಡೆ ರಿಸಲ್ಟ್ ಸ್ಟೋರ್ ಆಕೈತಿ ಟೆಂಪರರಿಲಿ, ಔಟ್ಪುಟ್ ಡಿವೈಸಸ್ ಅಲ್ಲಿ ಔಟ್ಪುಟ್ ಡಿಸ್ಪ್ಲೇ ಆಕೈತಿ. ಸೊ ಈ ರೀತಿಯಾಗಿ ಎಲ್ಲಾ ಫಂಕ್ಷನಲ್ ಯೂನಿಟ್ಸ್ ವರ್ಕ್ ಮಾಡ್ತಾವು. Next, instruction cycle. CPU generally follows an instruction cycle to execute the instruction. ಈಗ ನಾವೇನ್ ಹೇಳ್ತಾ ಇದ್ವಿ, CPU ಏನ್ ಮಾಡ್ತೈತಿ, ಪ್ರೊಸೆಸಿಂಗ್ ಮಾಡ್ತೈತಿ. ಅಂದ್ರೆ CPU ಏನ್ ಮಾಡ್ತೈತಿ, ಎಕ್ಸಿಕ್ಯೂಟ್ಸ್ ಮಾಡದೆ ಇನ್ಸ್ಟ್ರಕ್ಷನ್ಸ್ ನ ಎಕ್ಸಿಕ್ಯೂಟ್ ಮಾಡ್ತೈತಿ ಅಂತ ಹೇಳಿದ್ವಿ. ಸೊ ಅದು ಎಕ್ಸಿಕ್ಯೂಟ್ ಮಾಡುವಾಗ ಅದೊಂದು ಸೈಕಲ್ ಫಾಲೋ ಮಾಡ್ತೈತಿ. ಆ ಸೈಕಲ್ ನಾವು ಇನ್ಸ್ಟ್ರಕ್ಷನ್ ಸೈಕಲ್ ಅಂತ ಕರಿತೀವಿ. ಸೊ ಇನ್ಸ್ಟ್ರಕ್ಷನ್ ಸೈಕಲ್ ಅಂತ ಅಂದ್ರೆ ಏನ್ರಿ, ಅದ್ರ ಸ್ಟೇಜಸ್ ಅದಾವ. ಒಂದೇದ್ದು ಫೆಚ್ ಸ್ಟೇಜ್. ಫೆಚ್ ಒಳಗಡೆ ಏನ್ ಮಾಡ್ತೈತ್ರಿ, ಅದು ಮೆಮರಿ ಒಳಗಡೆ ಏನ್ ನಿಮ್ದು ಇನ್ಸ್ಟ್ರಕ್ಷನ್ಸ್ ಅದಾವು ಅದನ್ನ ಫೆಚ್ ಮಾಡ್ತದ. ಮೆಮರಿ ಒಳಗಡೆ ಇರ್ತಕ್ಕಂಥ ಇನ್ಸ್ಟ್ರಕ್ಷನ್ಸ್ ನ ಫೆಚ್ ಮಾಡ್ತೈತ್ರಿ CPU. ಹೌದಾ?
ಸೊ ಮೆಮರಿ ಒಳಗಡೆ ಇರ್ತಕ್ಕಂಥದ್ದನ್ನ ಫೆಚ್ ಮಾಡಿದೆ. ದಟ್ ಇಸ್ ದ ಫಸ್ಟ್ ಸ್ಟೇಜ್, ದಟ್ ಇಸ್ ಫೆಚ್. ಎರಡನೇದು ಡಿಕೋಡ್. ದ ಕಂಟ್ರೋಲ್ ಯೂನಿಟ್ ಇಂಟರ್ಪ್ರಿಟ್ಸ್ ಆರ್ ಡಿಕೋಡ್ಸ್ ದ ಇನ್ಸ್ಟ್ರಕ್ಷನ್. ಸೊ ಸಿಪಿ ಒಳಗಡೆ ಒಂದು ಪಾರ್ಟ್ ಯಾವ್ದ್ರಿ? ಕಂಟ್ರೋಲ್ ಯೂನಿಟ್. ಹೌದಾ? ಅದೇನ್ ಮಾಡ್ತೈತ್ರಿ? ಈ ಒಂದು ಇನ್ಸ್ಟ್ರಕ್ಷನ್ ನ ಡಿಕೋಡ್ ಮಾಡ್ತೈತಿ. ಓಕೆ, ದಟ್ ಇಸ್ ದ ಸೆಕೆಂಡ್ ಸ್ಟೆಪ್, ದಟ್ ಇಸ್ ಡಿಕೋಡ್. ಥರ್ಡ್ ಸ್ಟೆಪ್ ಇಸ್ ಎಕ್ಸಿಕ್ಯೂಟ್. ಅವಾಗ ರಿಕ್ವೈರ್ಡ್ ಆಪರೇಷನ್ ಮಾಡ್ತದ. Then store. The result is stored in a register or a memory as required. So CPU first ಏನ್ ಮಾಡ್ತು? ಫೆಚ್ ಮಾಡ್ತೈತಿ ಇನ್ಸ್ಟ್ರಕ್ಷನ್ ನ. ಕಂಟ್ರೋಲ್ ಯೂನಿಟ್ ಏನ್ ಮಾಡ್ತೈತ್ರಿ? ಆ ಒಂದು ಇನ್ಸ್ಟ್ರಕ್ಷನ್ ನ ಡಿಕೋಡ್ ಮಾಡ್ತೈತಿ. ಅದಾದ್ಮೇಲೆ ಎಕ್ಸಿಕ್ಯೂಷನ್ ಆಕೈತ್ರಿ ಆ ಒಂದು ಇನ್ಸ್ಟ್ರಕ್ಷನ್ ಅದು. ಅದಾದ್ಮೇಲೆ ರಿಸಲ್ಟ್ ಮೆಮರಿ ಒಳಗಡೆ ಸ್ಟೋರ್ ಆಗ್ತೈತಿ. ಮೆಮರಿ ಅಥವಾ ರಿಜಿಸ್ಟರ್ ಒಳಗಡೆ ಸ್ಟೋರ್ ಆಗ್ತೈತಿ. ಸೊ ಇದೇ ರೀತಿ ಈ ಒಂದು ಸೈಕಲ್ ಏನಾಕೈತ್ರಿ? ರಿಪೀಟ್ ಆಕ್ಕೊಂತ ಇರ್ತೈತಿ ಫಾರ್ ಆಲ್ ದ ಸಕ್ಸೆಸಿವ್ ಇನ್ಸ್ಟ್ರಕ್ಷನ್ಸ್. ಎಲ್ಲಾ ಇನ್ಸ್ಟ್ರಕ್ಷನ್ಸ್ ಇದೇ ರೀತಿ ಎಕ್ಸಿಕ್ಯೂಟ್ ಆಗ್ತವು. ಹೋಪ್ ದಟ್ ಇಸ್ ಕ್ಲಿಯರ್. ಸೊ ಇಲ್ಲೊಂದಿಷ್ಟು ಟರ್ಮ್ಸ್ ಇದಾವ್ರಿ. ಬಿಟ್ ಅಂತಂದ್ರೆ ಏನ್ರಿ? ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಡಿಜಿಟಲ್ ಡೇಟಾ. ಸೊ ಒಂದು ಬಿಟ್ 0 ಇರ್ಬೋದು ಅಥವಾ 1 ಇರ್ಬೋದು. ಇದೇ ರೀತಿ ಬಿಟ್ಸ್ ಗಳು ಸೇರಿ ಗ್ರೂಪ್ ಆಫ್ 4 ಬಿಟ್ಸ್ ನಾವು ನಿಪಲ್ ಅಂತ ಕರಿತೀವಿ. ಓಕೆ, ನಿಬಲ್. ಗ್ರೂಪ್ ಆಫ್ 4 ಬಿಟ್ಸ್ ನಾವು ನಿಬಲ್ ಅಂತ ಕರಿತೀವಿ. ಓಕೆ, ಗ್ರೂಪ್ ಆಫ್ 8 ಬಿಟ್ಸ್ ಗೆ ಬೈಟ್ ಅಂತ ಕರಿತೀವಿ. ಸೊ ಇವೆರಡು ನೆನಪಿರ್ಲಿ. 1 ಬೈಟ್ ಈಕ್ವಲ್ಸ್ ಟು 8 ಬಿಟ್ಸ್. ನೆಕ್ಸ್ಟ್, ಫೈಲ್ ಅಂತಂದ್ರೆ ಏನ್ರಿ? ಇಟ್ ಇಸ್ ಅ ನೇಮ್ಡ್ ಕಲೆಕ್ಷನ್ ಆಫ್ ರಿಲೇಟೆಡ್ ಡೇಟಾ ಸ್ಟೋರ್ಡ್ ಆನ್ ಅ ಸ್ಟೋರೇಜ್ ಡಿವೈಸ್. ಇಂದು ಹಾರ್ಡ್ ಡಿಸ್ಕ್ ಅಲ್ಲಿ ಏನಿದೆ? ಫೈಲ್ಸ್ ಇರ್ತಾವು. ಹೌದಾ? ಸೊ ಫೈಲ್ಸ್ ಅಲ್ಲಿ ಯು ಕ್ಯಾನ್ ಸ್ಟೋರ್ ದ ಡೇಟಾ. ದೆನ್ ಪ್ರೋಗ್ರಾಮ್ ಅಂತಂದ್ರೆ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ರಿಟರ್ನ್ ಟು ಪರ್ಫಾರ್ಮ್ ಸ್ಪೆಸಿಫಿಕ್ ಟಾಸ್ಕ್. ದೆನ್ ಪ್ರೊಸೆಸಿಂಗ್ ಅಂತಂದ್ರೆ ದ ಮ್ಯಾನಿಪುಲೇಷನ್ ಆಫ್ ಡೇಟಾ ಅಕಾರ್ಡಿಂಗ್ ಟು ಗಿವನ್ ಇನ್ಸ್ಟ್ರಕ್ಷನ್ಸ್. ಸ್ಟೋರೇಜ್ ಅಂತಂದ್ರೆ ನಿಮ್ದು ಡೇಟಾನ ಸ್ಟೋರ್ ಮಾಡೋದಕ್ಕೆ ಸ್ಟೋರೇಜ್ ಅಂತ ಕರಿತೀವಿ. ಸೊ ಈ ಒಂದಿಷ್ಟು ಟರ್ಮ್ಸ್ ಹಂಗೆ ನೆನಪಿಟ್ಕೋರಿ, ಮುಂದೆ ನಾವು ಯೂಸ್ ಮಾಡ್ತಾ ಇರ್ತೀವಿ. ಸೊ ಟೋಟಲಿ ಈ ಒಂದು ಯೂನಿಟ್, ಈ ಒಂದು ಟಾಪಿಕ್ ಅಲ್ಲಿ ನಾವು ಏನ್ ಕಲಿತ್ವಿ ಇಲ್ಲಿ ಮಟ? ಜಸ್ಟ್ ರಿಮೆಂಬರ್ ದೀಸ್. ಕಂಪ್ಯೂಟರ್ ಇಸ್ ಅನ್ ಎಲೆಕ್ಟ್ರಾನಿಕ್ ಪ್ರೋಗ್ರಾಮೇಬಲ್ ಡಿವೈಸ್. ಹೌದು. ಡೇಟಾ ಅಂದ್ರೆ ಏನ್ರಿ? ರಾ ಅಥವಾ ಅನ್ಪ್ರೊಸೆಸ್ಡ್ ಫ್ಯಾಕ್ಟ್ಸ್ ಅಂತ ಕರಿತೀವಿ. ಇನ್ಫಾರ್ಮೇಶನ್ ಅಂದ್ರೆ ಪ್ರೊಸೆಸ್ಡ್ ಅಂಡ್ ಮೀನಿಂಗ್ಫುಲ್ ಡೇಟಾಗೆ ಇನ್ಫಾರ್ಮೇಶನ್ ಅಂತೀವಿ. IPO ಸ್ಟ್ಯಾಂಡ್ಸ್ ಫಾರ್ ಇನ್ಪುಟ್ ಪ್ರೊಸೆಸ್ ಔಟ್ಪುಟ್. ALU performs arithmetic and logical operations. CU controls and coordinates the computer operations. Keygo ಅಂತಂದ್ರೆ garbage in, garbage out. Bit is the smallest unit of digital data. It can be either 0 or 1. ಹೌದಾ? ಹಾರ್ಡ್ವೇರ್ ಕನ್ಸಿಸ್ಟ್ ಆಫ್ ಫಿಸಿಕಲ್ ಕಾಂಪೋನೆಂಟ್ಸ್. ಇದನ್ನು ನೋಡಿದ್ವಿ. ಇದು ಜಸ್ಟ್ ಓವರ್ ಆಲ್ ಸಮರಿ ರೀ. ಏನೇನು ಡಿಸ್ಕಷನ್ ಮಾಡಿದ್ವಿ ಅದೊಂದು ಸಮರಿ ಬರ್ದಿದ್ದೇವೆ. ಸಾಫ್ಟ್ವೇರ್ ಅಂತಂದ್ರೆ ಕನ್ಸಿಸ್ಟ್ ಆಫ್ ಪ್ರೋಗ್ರಾಮ್ಸ್ ಆರ್ ಇನ್ಸ್ಟ್ರಕ್ಷನ್ಸ್. Computers are characterized by speed, accuracy, diligence, automation, storage, versatility. ಹೌದಾ? The computer does not inherently possess human emotions or common sense. CPU is commonly referred to as what? Brain of the computer, although technically it is the central processing unit responsible for executing instructions. So ಅದಕ್ಕೆ ನಾವು ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತ ಕರಿತೀವ್ರಿ. ಕಂಪ್ಯೂಟರ್ಸ್ ಔಟ್ಪುಟ್ ಡಿಪೆಂಡ್ಸ್ ಆನ್ ದ ಕರೆಕ್ಟ್ನೆಸ್ ಆಫ್ ದ ಇನ್ಪುಟ್ ಅಂಡ್ ಇನ್ಸ್ಟ್ರಕ್ಷನ್ಸ್. ಹೌದ್ರಿ? ಸೊ ಈಗ ನಾವು ಕರೆಕ್ಟ್ ಆಗಿ ಇನ್ಪುಟ್ ಕೊಟ್ಟೇವಪ್ಪ ಅಂದ್ರೆ ಅದಕ್ಕೆ ಅಕ್ಯುರೇಟ್ ಆಗಿ ರಿಸಲ್ಟ್ ಕೊಡ್ತೈತ್ರಿ. ನಾವು ಇನ್ಪುಟ್ ಕರೆಕ್ಟ್ ಕೊಡಲಿಲ್ಲ ಅಂದ್ರೆ ಅದು ಅಕ್ಯುರೇಟ್ ಆಗಿ ರಿಸಲ್ಟ್ಸ್ ಕೊಡುವುದಿಲ್ಲ. ಹೌದಾ? ಸೊ ಇಲ್ಲೊಂದಿಷ್ಟು ಪಾಯಿಂಟ್ಸ್ ಅದಾವು, ಇವನೊಂದಿಷ್ಟು ಪಾಯಿಂಟ್ಸ್ ನೋಡ್ಕೋರಿ. ಇನ್ಪುಟ್ ಯೂನಿಟ್ ಅಕ್ಸೆಪ್ಟ್ಸ್ ಡೇಟಾ ಅಂಡ್ ಇನ್ಸ್ಟ್ರಕ್ಷನ್. ಹೌದಾ? ಇನ್ಪುಟ್ ಯೂನಿಟ್ ಡೇಟಾನ ಅಕ್ಸೆಪ್ಟ್ ಮಾಡ್ತದ. CPU ಏನ್ ಮಾಡ್ತದ್ರಿ? ಪರ್ಫಾರ್ಮ್ಸ್ ದ ಪ್ರೊಸೆಸಿಂಗ್ ಅಥವಾ ಕಂಟ್ರೋಲ್ಸ್ ದ ಪ್ರೊಸೆಸಿಂಗ್. ALU ಏನ್ ಮಾಡ್ತೈತ್ರಿ? ಅರಿಥಮೆಟಿಕ್ ಮತ್ತೆ ಲಾಜಿಕಲ್ ಆಪರೇಷನ್ ಮಾಡ್ತೈತಿ. CU ಪೂರ್ತಿ ಕಂಪ್ಯೂಟರ್ ಆಪರೇಷನ್ ನ ಕಂಟ್ರೋಲ್ ಮಾಡ್ತೈತಿ, ಕೋಆರ್ಡಿನೇಟ್ ಮಾಡ್ತೈತಿ. ರಿಜಿಸ್ಟರ್ಸ್ ಏನ್ರಿ? ಇವು ಫಾಸ್ಟ್ ಟೆಂಪರರಿ ಸ್ಟೋರೇಜ್ ಇನ್ಸೈಡ್ ದ CPU ಇವು. ಸೊ ಇದನ್ನ ಕೇಳಬಹುದು MCQ ಅಲ್ಲಿ. ಅಮಂಗ್ ದ ಫಾಲೋಯಿಂಗ್ ವಿಚ್ ಇಸ್ ವೆರಿ ಫಾಸ್ಟ್ ಟೆಂಪರರಿ ಸ್ಟೋರೇಜ್ ಇನ್ಸೈಡ್ ದ CPU. ಯಾವ್ದ್ರಿ ಅದು? ರಿಜಿಸ್ಟರ್ಸ್. ಮೆಮರಿ ಯೂನಿಟ್ ಏನ್ ಮಾಡ್ತೈತ್ರಿ? ಡೇಟಾ ಮತ್ತೆ ಇನ್ಸ್ಟ್ರಕ್ಷನ್ಸ್ ಮತ್ತೆ ರಿಸಲ್ಟ್ಸ್ ನ ಸ್ಟೋರ್ ಮಾಡ್ತೈತಿ. ಔಟ್ಪುಟ್ ಯೂನಿಟ್ ಅಲ್ಲಿ ಏನಕ್ಕೈತಿ? ನಾವು ಪ್ರೊಸೆಸ್ಡ್ ಇನ್ಫಾರ್ಮೇಶನ್ ನ ಯೂಸರ್ ಗೆ ತೋರಿಸ್ತೇವಿ. PC ಅಂತಂದ್ರೆ ಏನ್ರಿ? ಪ್ರೋಗ್ರಾಮ್ ಕೌಂಟರ್. ಪ್ರೋಗ್ರಾಮ್ ಕೌಂಟರ್ ಅಲ್ಲಿ ಏನಿರ್ತೈತಿ? ನಿಮ್ದು ಅಡ್ರೆಸ್ ಆಫ್ ದ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಇರ್ತೈತಿ. IR ಅಂದ್ರೆ ಇನ್ಸ್ಟ್ರಕ್ಷನ್ ರಿಜಿಸ್ಟರ್. ಇದರಲ್ಲಿ ಕರೆಂಟ್ ಇನ್ಸ್ಟ್ರಕ್ಷನ್ ಅಡ್ರೆಸ್ ಇರ್ತದೆ. MAR ಅಂತಂದ್ರೆ ಏನ್ರಿ? ಮೆಮರಿ ಅಡ್ರೆಸ್ ರಿಜಿಸ್ಟರ್. ಅದರಲ್ಲಿ ಮೆಮರಿ ಅಡ್ರೆಸ್ ಇರ್ತದ. MDR ಅಂತಂದ್ರೆ ಮೆಮರಿ ಡೇಟಾ ರಿಜಿಸ್ಟರ್. ಸೊ ಏನ್ ಡೇಟಾ ಟ್ರಾನ್ಸ್ಫರ್ ಆಗಬೇಕು ಅದು ಇರ್ತೈತಿ. ಅಕ್ಯುಮುಲೇಟರ್ ಅಲ್ಲಿ ಇಂಟರ್ಮೀಡಿಯೇಟ್ ರಿಸಲ್ಟ್ ಸ್ಟೋರ್ ಇರ್ತಾವು. ದೆನ್ ದ ಬೇಸಿಕ್ ಇನ್ಸ್ಟ್ರಕ್ಷನ್ ಸೈಕಲ್ ಏನಪ್ಪಾ ಅಂದ್ರೆ ಫಸ್ಟ್ ಫೆಚ್ ಮಾಡ್ತೈತಿ CPU, ಆಮೇಲೆ ಕಂಟ್ರೋಲ್ ಯೂನಿಟ್ ಡಿಕೋಡ್ ಮಾಡ್ತೈತಿ, ಎಕ್ಸಿಕ್ಯೂಟ್ ಮಾಡ್ತೈತಿ, ರಿಸಲ್ಟ್ ನ ಮತ್ತೆ ವಾಪಸ್ ಮೆಮರಿ ಒಳಗೆ ಸ್ಟೋರ್ ಮಾಡ್ತೈತಿ.
ALU ಕ್ಯಾಲ್ಕುಲೇಟ್ ಮಾಡ್ತಿದ್ರಿ, ಕಂಟ್ರೋಲ್ ಯೂನಿಟ್ ಕಂಟ್ರೋಲ್ ಮಾಡ್ತೈತಿ. ರಿಜಿಸ್ಟರ್ಸ್ ಆರ್ ಫಾಸ್ಟರ್ ದನ್ ದಿ ಮೇನ್ ಮೆಮರಿ. ಸೊ ಇದಿಷ್ಟು ನೀವು ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡಿ ಓವರ್ ಆಲ್ ನೀವು ಇದನ್ನಿಷ್ಟು ನೆನಪಿಟ್ಕೋಬೇಕು. ಓಕೆ, ಹೋಪ್ ದಟ್ ಇಸ್ ಕ್ಲಿಯರ್. ಏನಾದರೂ ಡೌಟ್ಸ್ ಇದ್ರೆ ಪೋಸ್ಟ್ ಮಾಡಿ. ನಾವು ಪೂರ್ತಿ ಯೂನಿಟ್ ಮುಗಿಸಿದ ಮೇಲೆ ಓವರ್ ಆಲ್ ಒಂದು 50 to 60 ಅಥವಾ 50 to 100 MCQs ಆ ಒಂದು ಪೂರ್ತಿ ಯೂನಿಟ್ ಮೇಲೆ ಡಿಸ್ಕಷನ್ ಮಾಡೋನು. ಆಸ್ ದ ರಿವಿಷನ್ ಇಟ್ ವಿಲ್ ಬಿ. ಸೊ ಈಗ ಒಂದೊಂದು ಟಾಪಿಕ್ ಡಿಸ್ಕಷನ್ ಮಾಡ್ಕೊಂತ MCQ ಮಾಡ್ಕೊಂತ ಹೋದ್ರೆ ಇಟ್ ಮೇ ಬಿ ಲೈಕ್ ಓಕೆ, ಬಟ್ ಲೆಟ್ಸ್ ಡೂ ಇಟ್ ಅಟ್ ದ ಎಂಡ್ ಆಫ್ ಈಚ್ ಯೂನಿಟ್ ಫಾರ್ ಈ ನಮ್ದು GPS ನಾವು ಈ ಒಂದು ಪ್ಯಾಟರ್ನ್ ಫಾಲೋ ಮಾಡೋಣ್ರಿ. ಫಸ್ಟಿಗೆ ಎಲ್ಲ ಪೂರ್ತಿ ಟಾಪಿಕ್ ಎಲ್ಲ ಮುಗಿಸ್ಕೊಂಡು ಪೂರ್ತಿ ಯೂನಿಟ್ ಮುಗಿದ್ಮೇಲೆ ಒಂದು 50 ರಿಂದ 100 MCQs ನ ಸಾಲ್ವ್ ಮಾಡೋನು. ಓಕೆ, ಸೊ ದಿಸ್ ಈಸ್ ದ ಎಂಡ್ ಆಫ್ ದಿಸ್ ವಿಡಿಯೋ. ಇನ್ ದ ನೆಕ್ಸ್ಟ್ ವಿಡಿಯೋ ವಿ ವಿಲ್ ಸಿ ದಿ ಎವಲ್ಯೂಷನ್ ಆಫ್ ಕಂಪ್ಯೂಟರ್ಸ್. ಸೊ ಯಾವ ರೀತಿ ಕಂಪ್ಯೂಟರ್ಸ್ ಎವಲ್ಯೂಷನ್ ಆಯ್ತು ಮತ್ತೆ ಜನರೇಷನ್ ಆಫ್ ಕಂಪ್ಯೂಟರ್ಸ್ ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. Till then, take care, and also don't forget to subscribe to the channel and also click on the bell icon for the notifications of the uploaded videos. Okay, I'm going to see you in the next video. Thank you for watching.